ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬಂಧುಗಳಿಗೆ ಸ್ವಾಗತ. ನೆನ್ನೆ ಶಶಿ ಮಾತು ಕೇಳಿದ್ಮೇಲೆ ಒಂಥರಹ ನಮ್ಮ ಒಂದು ವಾರದ ಉಪನ್ಯಾಸಗಳಿಗೆ ಒಂದು ಹೊಸತನ ಮೂಡಿದಾಗಾಯ್ತು. ಏನೋ ಒಂದು ರೀತಿ ಹೊಸ ಸ್ಪಿರಿಟ್. ಬಹಳ ಖುಷಿ ಆಯ್ತು. ಕುಂಭಕರ್ಣನನ್ನ ಎಬ್ಬಿಸಿದ ಸಂಗತಿಯನ್ನು ಓದ್ತಾ ಇದ್ದೀವಿ. ಇದು ಶ್ರೀ ಸಂಪುಟದ ಮೊದಲನೇ ಭಾಗ. ಶ್ರೀ ಸಂಪುಟ ಎಷ್ಟು ಒಳ್ಳೆ ಹೆಸರು. ಇಡೀ ಇಡೀ ಕಾವ್ಯದಲ್ಲಿ ಈ ಕಡೆಯ ಭಾಗ ಶ್ರೀಯಂದ್ರ ಮಂಗಳ ಅಂತ. ಮಂಗಳ ಭಾಗದ ಮೊದಲ ಕಥೆ ಕುಂಭಕರ್ಣನನ್ನು ಎಬ್ಬಿಸುವುದು ಮತ್ತು ಅವನನ್ನ ಕೊಲ್ಲುವುದು. ಈ ಎಲ್ಲ ಸಾವುಗಳು ಕೂಡ ಮಂಗಳಕ್ಕಾಗಿಯೇ ಅನ್ನೋದು ಕವಿ ಮನಸ್ಸಿನಲ್ಲಿದೆ. ರಾವಣ ಸಾಯ್ತಾನೆ ಅಂದ್ರೆ ಮುಕ್ತನಾಗ್ತಾನೆ ಅಂತ ಅರ್ಥ, ಶಿವನಲ್ಲಿ ಸೇರಿ ಹೋಗ್ತಾನೆ ಅಂತ ಅರ್ಥ. ರಾಮರಾವಣರ ಯುದ್ಧವನ್ನ ಶಿವಪಾರ್ವತಿಯರು ಮೇಲ್ ಕೂತ್ಕೊಂಡು ನೋಡ್ತಾ ಇದ್ದಾರೆ. ರಾಮ ಶಕ್ತಿಯಾಯುಧವನ್ನು ಹೊಡೆದಾಗ ಎಲ್ಲಿ ಅದು ವಿಫಲವಾಗುತ್ತೋ, ಪಾರ್ವತಿಗೆ ಅವಮಾನ ಆಗುತ್ತೋ ಅಂತ ಹೇಳಿ ಶಿವ ಅಲ್ಲಿಂದ ತ್ರಿಶೂಲವನ್ನ, ತನ್ನ ಆಯುಧವನ್ನ ಕಳಿಸ್ಕೊಡ್ತಾನೆ. ರಾಕ್ಷಸ ಸಂಹಾರ ಆದ್ಮೇಲೆ ತಾನು ತನ್ನಲ್ಲೇ ಐಕ್ಯ ಮಾಡಿಕೊಳ್ತಾನೆ. ಅದರಿಂದ ಶ್ರೀ ಸಂಪುಟ ಎಲ್ಲವೂ ಮಂಗಳಾಂತವಾಗುವಂತಹದ್ದು. ಇಲ್ಲಿ ಪಾಪಿಗಳು ಹಾಳಾಗೋದ್ರು, ಗಲ್ಲು ಶಿಕ್ಷೆ ಅಂಥ ಮಾತುಗಳು ಈ ಕಾವ್ಯದ ಕಡೆಯಲ್ಲಿ ಬರುವುದಿಲ್ಲ. ಅದಕ್ಕೆ ಕಡೆ 100 ಪುಟ ವಾಲ್ಮೀಕಿ ರಾಮಾಯಣಕ್ಕಿಂತ ತುಂಬ ಭಿನ್ನವಾಗಿ ಸ್ವಲ್ಪ ಜೈನ ಕೃತಿಗಳಿಗೆ ಹತ್ತಿರವಾಗಿದೆ ಎನ್ನೋ ಮಾತನ್ನ ನೆನ್ನೆ ದಿವಸ ಹೇಳಿದೆ. ಕಡೆಗೆ ಹೋಗಕ್ಕೆ ಮೊದಲೇ ಇಷ್ಟೆಲ್ಲ ಮಾತುಗಳು. ಬೇಗ ಹೋಗೋಣ ಅಲ್ಲಿಗೆ. ಕುಂಭಕರ್ಣನನ್ನ ಎಬ್ಬಿಸಿರಿ ಎನ್ನೋ ಮಾತಿಗೆ ಮೊದಲಿಗೆ ಕುವೆಂಪು ತಮ್ಮ ವಿಚಾರವನ್ನು ಸ್ವಲ್ಪ ಹೇಳ್ಕೊಂಡು ಈ ಮಂಗಳಕರವಾದ ಸಂಪುಟದ ಕಡೆ ಭಾಗವನ್ನ ಓ ಶಾರದೆ ನನ್ನಿಂದ ಹೇಳಿಸುವಂಥವಳಾಗು, ಓ ವೆಂಕಣ್ಣಯ್ಯ ಗುರುಗಳೇ ನನಗೆ ನಿಮ್ಮ ಆಶೀರ್ವಾದದಿಂದ ಈ ಭಾಗವನ್ನ ಸರ್ವ ಸುಂದರವಾಗಿ ಹೇಳುವಂತಹ ಶಕ್ತಿ ಬರಲಿ ಅಂತ ಬೇಡುವ ಮಾತುಗಳನ್ನ ನಾನು ಓದ್ತೇನೆ. 5ನೇ ಸಾಲು. ತವ ಕೃಪಾ ಕರುಣೈಂ ಶ್ರೀ ಸಂಪುಟ ಬೃಹತ್ ಕಲಾ ವೈಭವದ ಮೇರು ಮಂದರ ಹಿಮಾಚಲೋನ್ನತ. ಮೇರು, ಮಂದರ, ಹಿಮಾಚಲ 3 ಬಹುಬೃಹತ್ತಾದ ಪರ್ವತಗಳು. ಆ ಬೆಟ್ಟದ ಕೋಡಿಗೆ ಹೋಗೋ ಹಾಗೆ ನನ್ನ ಕೃತಿಯು, ಅದರ ಔನ್ನತ್ಯವು ಅದು ಪರ್ವತೋಪಮವಾಗುವಂತಹದ್ದಾಗಬೇಕು. ಅದು ಓ ಗುರುವೇ ವೆಂಕಣ್ಣಯ್ಯ ನಿನ್ನ ಅನುಗ್ರಹದಿಂದ ಆಗುವಂತಹದ್ದು. ಮೇರು ಮಂದರ ಹಿಮಾಚಲೋನ್ನತ ಭವ್ಯತಾನುಭವದ ಭೂಮಾನುಭೂತಿಯ ಕಾವ್ಯದ ಈ ಅದ್ಭುತವಾದ ಕಲ್ಪನೆಗೆ ಕುವೆಂಪುರವರೇ ಕಾವ್ಯ ಮೀಮಾಂಸೆಗೆ ಕೊಟ್ಟ ಒಂದು ಅಪರೂಪದ ಪದ ಭೂಮ ಅನುಭೂತಿ ಅಂತ. ಭೂಮ ಅಂದ್ರೆ ಬಹಳ ದೊಡ್ಡದಾದ ಅಂತ, ಅನ್ವರ್ಲಿ ಅನ್ನೋ ಅರ್ಥ. ಅಂತಹ ಒಂದು ಸುಂದರವಾದ ಕಲ್ಪನೆ ನನಗೆ ಬರೋದಕ್ಕೆ ವೈಯಕ್ತಿಕವಾಗಿ ಪುಟ್ಟಪ್ಪನಿಗೆ ಶಕ್ತಿ ಇಲ್ಲ. ಆದ್ರಿಂದ ಇವರ ಅನುಗ್ರಹದಿಂದ ಈ ಅನುಗ್ರಹ ನನಗೆ ಬರಲಿ. ಆಗ ನಾನೇನ್ ಮಾಡ್ತೇನೆ, ಅತೀಂದ್ರಿಯದ ಪರ್ಯಟನಕಾತ್ಮದ ನಭೋ ನೌಕೆಯನ್ನ ತೇಲುತ್ತ ಈಗೇನು ಇರುತ್ತೇನು, ಆಕಾಶದಲ್ಲಿ ಸಂಚಾರ ಮಾಡ್ತಾನೆ ಭೂಮಿಯನ್ನು ಬಿಟ್ಟು. ಆಗ ಅಲೌಕಿಕವಾದಂತಹ ಕಲ್ಪನೆಗಳು, ನಡವಳಿಕೆಗಳು, ರೀತಿ ನೀತಿ ಕ್ರಮಗಳು ನನಗೆ ಬೋಧೆಯಾಗ್ತದೆ. ನನ್ನನ್ನ ಅನ್ವರ್ಡ್ಲಿ ಸ್ಟೇಟಸ್ಸಿಗೆ ಒಯ್ಯುವ ಸಾಮರ್ಥ್ಯ ಇರೋದು ಗುರುಗೆ ಮಾತ್ರವಾದ್ದರಿಂದ ಗುರುವೇ ನನಗೆ ಅನುಗ್ರಹಿಸು. ಹೀಗೆ ತಾಯಿಯು ಹಸುಳೆಯನ್ನ ಎದೆಗೆ ಓತುಕೊಳ್ಳುವುದು ಹಿಂದಾತು ಹೊರೆಯೇ ನೀನು ಹಾಗೆ ನನ್ನನ್ನು ಆತು ಅಪ್ಪಿಕೊಂಡು ಹೊರೆ. ಗುರುವೇ ಮಂತ್ರ ದೀಕ್ಷೆಯ ನಿಮ್ಮಡಿಯ ಶಿಷ್ಯ ಸಾಮಾನ್ಯಂ ನಾಂ. ಯಾರು? ಕುಪ್ಪಳ್ಳಿ ಪುಟ್ಟಪ್ಪ.
ಯಾರ ಮಗ ನೀನು? ವೆಂಕಟಾಚಾರ್ಯಂಗೆ ಮೇಣ್ ಪೂಜ್ಯ ಸೀತಮ್ಮನಿಗೆ ಗಂಡು ಮಗನಾಗಿ ಹುಟ್ಟಿದ ನಾನು ಕೊಪ್ಪಳ್ಳಿಯಲ್ಲಿ ಮಾತೃದೇವತೆಗೆ ಸಂಭವಿಸಿದ ಪುಣ್ಯನಂ. ಮಾತೃದೇವತೆಗೆ ಸಂಭವಿಸಿದ ಪುಣ್ಯಾತ್ಮ ನಾನು, ಧನ್ಯ ನಾನು, ಪ್ಲಸ್ ದೀನ ನಾನು. ಕೌಸಲ್ಯ ನಂದನ ಮೇಣ್ ದೇವಕಿಯ ಕಂದನ ತಾ ಒಂದೇ ಮೈಯೊಳಿಂದ ಅವತಾರ ಮೆತ್ತಿದ. ಎಷ್ಟು ಚೆನ್ನಾಗಿದೆ. ಕೌಸಲ್ಯ ನಂದನ ದೇವಕಿ ನಂದನ, ಕೌಸಲ್ಯ ನಂದನ ರಾಮ, ದೇವಕಿ ನಂದನ ಕೃಷ್ಣ, ರಾಮ ಕೃಷ್ಣ. ಕುವೆಂಪು ರಾಮಕೃಷ್ಣಾಶ್ರಮದಲ್ಲಿ ಬೆಳೆದವರು. ಆದ್ದರಿಂದ ಅವರಿಗೆ ರಾಮಕೃಷ್ಣರು ರಾಮ ಮತ್ತು ಕೃಷ್ಣನ ಅವತಾರ ಅನ್ನುವಂತಹ ಕಲ್ಪನೆ ಇರೋದ್ರಿಂದ ಆ ಹೆಸರನ್ನು ಎಷ್ಟು ಚೆನ್ನಾಗಿ ಬಳಸ್ಕೊತಾರೆ. ಆನಂದನನ್ನು ಈ ನಂದನನು ತಾಂ ಒಂದೆ ಮೈಯೋಳ್ ಇಂದ ಅವತಾರ ಮೆತ್ತಿದ ಶ್ರೀರಾಮ ಕೃಷ್ಣ ಭಗವತ್ ಗೋತ್ರ ಸಂಜಾತನಂ. ನನ್ ಗೋತ್ರ ಯಾವುದು ಗೊತ್ತಾ? ವಿಶ್ವಾಮಿತ್ರ ಗೋತ್ರ ಅಲ್ಲ, ಆತ್ರೇಯ ಗೋತ್ರ ಅಲ್ಲ, ಭರದ್ವಾಜ ಗೋತ್ರ ಅಲ್ಲ, ನನ್ನದು ರಾಮಕೃಷ್ಣ ಗೋತ್ರ. ಎಷ್ಟು ಚೆನ್ನಾಗಿ ಹೇಳ್ಕೊತಾರೆ. ಭಗವದ್ ಗೋತ್ರ ಸಂಜಾತನಂ, ಈ ಗೋತ್ರದಲ್ಲಿ ಹುಟ್ಟಿದ ನನ್ನಿಂದ ತೇಜಸ್ವಿ, ಚೈತ್ರ ಮತ್ತು ಇಂದು ಕಲೆ ತಾರಿಣಿಯರ ಮಕ್ಕಳೆನ್ನುವ ಅಕ್ಕರೆಯ ಸಕ್ಕರೆಯ ಕಬ್ಬಾದಳು. ಅಕ್ಕರೆಯ ಸಕ್ಕರೆಯ ಆ ಪದಗಳು ಹೆಂಗ್ ಬರ್ತದ ಅವ್ರ ಬಾಯಲ್ಲಿ ಯೋಚಿಸದೆ ಬರುವಂತಹದ್ದು ಸಹಜವಾಗಿ. ಯಾಕಂದ್ರೆ ಇಷ್ಟು 1000 ಪುಟಗಳನ್ನು ನೋಡುವಾಗ, 1000 ಸಾಲುಗಳನ್ನೇ ನೋಡುವಾಗ ತಿರುಕಿದ್ದಾರೆ ನಂಗೆ ಅನ್ಸಲ್ಲ. ತಿರುಕಿದ್ರೆ ಅದು 68ಕ್ಕೆ ಮುಗಿತಿರ್ಲಿಲ್ಲ, 98 ಆಗ್ತಿತ್ತೇನೋ. ಸಕ್ಕರೆಯ ಸಕ್ಕರೆಗೆ ಕಬ್ಬಾದಳು, ಕಪ್ಪು ಕಾವ್ಯ. ಪಕ್ಷ ಮಂಚ ಕ್ಷೀರ ಬಿಂಬೇಕ್ಷುರಸ ಚಂದ್ರಿಕಾ ಹೇಮ. ಎಲ್ಲಾ 4 ಹೆಸರು ಹೇಳಿದ್ರು, ಅನ್ನ ಪತ್ನಿಯ ಹೆಸರನ್ನು ಹೇಳಲಿಲ್ಲ. ಪ್ರತ್ಯೇಕವಾಗಿ ಹೇಳೋದಕ್ಕಾಗಿ ಹೀಗೆ ಹೇಳ್ತಾ ಇದ್ದಾನೆ. ಅವರ ಹೆಸರು ಹೇಮ. ಹೇಮ ಚಕೋರ ಚಂಚು ಪ್ರೇಮ ಗೋಸ್ರೋತನಂ. ಪಕ್ಷ, ಕ್ಷೀರ, ಬಿಂಬೇಕ್ಷುರಸ ಹಾಲಿನ ಪ್ರತಿರೂಪವಾದ ಚಂದ್ರಿಕಾ ಬೆಳದಿಂಗಳಂತೆ ಚಕೋರ ಚಂಚು ಪ್ರೇಮವಾಗಿ, ಚಕೋರ ಬೆಳದಿಂಗಳನ್ನೇ ಕುಡಿಯುತ್ತೆ ಅಂತ ಒಂದು ಕಾವ್ಯ ಕಲ್ಪನೆ. ಹಾಗೆ ಚಕೋರದ ಚಂಚು ಪ್ರೇಮದಂತೆ ಹೇಮೆಯ ಮಕ್ಕಳು ಗೋಸ್ರೋತಮಂ ಎದೆ ಹಾಲಿನ ಹೊಳೆ ಹರಿಸಿ ಅವತಾರಿಣಿ ತಾರಕ ಚರಣ ನಾಮರೂಪನ ಈ ಶಿವಾನಂದ ಚಿತ್ ಕಿರಣೋತ್ಕೇಂದ್ರನಂ. ಶಿವಾನಂದರ ಚಿತ್ ಮನಸ್ಸಿನ ಹೃತ್ ಕೇಂದ್ರನಾಗಿರುವಂತಹ ನಾನೇ ತಾರಿಣಿ ಮಕ್ಕಳು. ಹೇಳಾಯ್ತು, ತಾರಿಣಿ ತೇಜಸ್ವಿ ಮಕ್ಕಳು. ಏನ್ ಮಾಡ್ಬೇಕು ಅಲ್ಲ ಹೇಳಿದೆ. ಇನ್ನೊಂದ್ಸರಿ ಯಾಕೆ ಹೇಳ್ತಾ ಇದ್ದೆ? ಹೇಳಿರ್ಲಿಲ್ಲ. ನಾನು ಕುವೆಂಪು ಮಕ್ಕಳ ಹೆಸರು ಹೇಳಲಿಲ್ವಾ? ಮೇಡಮ್ ಆಕ್ಷೇಪಣೆ ಮಾಡ್ತಿದ್ದಾರೆ. ಇನ್ನೊಂದ್ಸರಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲೋ ಇರಬೇಡಿ ಮನಸ್ಸು. ತೇಜಸ್ವಿ, ಚೈತ್ರ, ಮೇಣ್ ಇಂದು ಕಲೆ ತಾರಿಣಿಯರಂ ಮಕ್ಕಳೆನ್ನುವ ಅಕ್ಕರೆಯ ಸಕ್ಕರೆ. ಅದನ್ನ ಅಂಡರ್ಲೈನ್ ಮಾಡಿ ಹೇಳಿದ್ದೀನಿ. ಮೇಡಮ್ ಇನ್ನೂ ನಿದ್ದೆ ಮಾಡ್ತಿದ್ದಾರೆ ಯಾಕೋ. ಚಂದ್ರಿಕಾ ಹೇಮ ಚಕೋರ ಚಂಚು ಚಂಚು ಪ್ರೇಮ ಗೋಸ್ರೋತನಂ. ಗೋಸ್ರೋತ ಹಾಲಿನ ಹೊಳೆ. ಭವತಾರಿಣಿ ತಾರಕ ಚರಣ ನಾಮ ರೂಪನ್. ಶಿವಾನಂದ ಚಿತ್ ಕಿರಣದಿಂದ ಉತ್ತ ಎದ್ದಂತಹ ಆ ಹೃದಯದಲ್ಲಿ ಕೇಂದ್ರ ಬಿಂದುವಾದ ನಾನು ಕುವೆಂಪು. ಇಲ್ಲಿ ಮತ್ತೊಮ್ಮೆ ತತ್ವಶಾಸ್ತ್ರವನ್ನು ಜ್ಞಾಪಿಸ್ಕೊಳ್ತಾರೆ. ಇಡೀ ಕಾವ್ಯವನ್ನೇ ಆಯಾ ಮಾತುಗಳ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಆನಂದೋ ಬ್ರಹ್ಮೇತಿ ವಿಜನಾತ್ ಆನಂದಾದ್ಯೈವ ಖಲುಯಿಮಾನಿ ಭೂತಾನಿ ಜಾಯಂತೆ ಆನಂದಂ ಪ್ರವಿಶಂತಿ ಉಪಸಂವಿಶಂತಿ. ಉಪನಿಷತ್ತಿನ ಒಂದು ಮಾತಿನ ಹಿನ್ನೆಲೆಯಲ್ಲಿ ಇಡೀ ಕಾವ್ಯದಲ್ಲಿ ಹಲವು ಕಡೆ ಈ ಮಾತು ಬರುತ್ತೆ. ಮೊದಲಿಗೆ ನಮ್ಮದು ಅನ್ನಮಯಕ್ಕೆ ಕೋಶ, ತಿನ್ನೋದು, ಉಣ್ಣೋದು, ಉಡೋದು, ಬದುಕೋದು. ಆಮೇಲೆ ಅದು ಪ್ರಾಣಮಯವಾಗುತ್ತೆ, ಆಮೇಲೆ ಮನೋಮಯವಾಗುತ್ತೆ, ಆಮೇಲೆ ವಿಜ್ಞಾನಮಯವಾಗುತ್ತೆ. ವಿಜ್ಞಾನಮಯ ಅಂದ್ರೆ ವಿಶಿಷ್ಟವಾದಂಥ ಆಲೋಚನೆಗಳು, ಕಲ್ಪನೆಗಳು ಒಂದು ಉನ್ನತ ಸ್ಥಿತಿಗೆ ಏರಿದ ಮೇಲೆ ಕಡೆಗೆ
ಆಗುವಂತಹದ್ದು ಆನಂದಮಯ ಕೋಶ. ಈ 5 ಕೋಶಗಳನ್ನ ಪ್ರತಿಯೊಬ್ಬರು ದಾಟಬೇಕು ಅನ್ನೋದು ಹೇಳ್ತಾರೆ. ಅದಕ್ಕಾಗಿ ಇಲ್ಲೊಮ್ಮೆ ಮತ್ತೆ ಜ್ಞಾಪಿಸ್ಕೊಳ್ತಾನೆ. ಅನ್ನಮಯ ಆನಂದಮಯವನ್ನೊಳಕೊಳ್ಬಂತೆ ಅಶಸಿರಂ ಸೆರೆಗೊಂಡ ದೇವಿ ಭೂಮಿಜಿ ಎಂತುಟ ವಿಜ್ಞಾನ ರೂಪಿ ರಾಮನ ಚಿತ್ರಶಕ್ತಿಯಂ ಮುಕ್ತಿಯಂ ಸ್ವಾಮಿ ಸಂಯುಕ್ತಿಯಂ ತಾನಪ್ಪಳ ದಿವ್ಯ ದರ್ಶನಂ ಎನಗೆ ಒಲಿದುತೋ. ಯಾವ ರೀತಿ ಸೀತಾಮ್ಮನವರು ತಮ್ಮ ತೃಪಶಕ್ತಿಯಿಂದ ಶ್ರೀರಾಮನ ಅನುಗ್ರಹದಿಂದ ಈ ಅನ್ನಮಯ ಕೋಶದಿಂದ ಆನಂದಮಯ ಕೋಶಕ್ಕೆ ಏರಿದ್ದಾರೋ, ತಪಸ್ಸಿನ ಉನ್ನತ ಸ್ಥಿತಿಗೆ ಏರಿದ್ದಾರೋ, ಆ ಸ್ಥಿತಿಗೆ ನಾನು ಏರುವಂತೆ ಗುರುವೇ ನೀನು ಅನುಗ್ರಹಿಸು. ನೀನ್ ನಿತ್ಯತ್ವಮಂ, ಅದೇ ಪರಿಪೂರ್ಣತೆ. ಮೇನ್ ಪ್ರಜ್ಞಾ ಪ್ರಪೂರ್ಣತಾ ಲೀಲಾ ವಿಭೂತಿಯಂ, ವಿಭೂತಿ ಜ್ಞಾನ. ಪಾರ್ಥಂಗೆ ವಿಶ್ವರೂಪನಂ ಅಂದು ನೀ ತೋರಿದಂತೆ, ಈಗ ನನಗೆ ಅದೇ ವಿಶ್ವರೂಪವನ್ನ, ರಾಮರೂಪವನ್ನ, ದೈವೀ ರೂಪವನ್ನ ಕರುಣಿಸು. ಕಾವ್ಯ ಬರೆಯೋದಕ್ಕೆ ಹೀಗೆ ಪ್ರಾರ್ಥನೆ ಮಾಡಿ ಕಾವ್ಯವನ್ನು ಶುರು ಮಾಡ್ತಾರೆ. ನೀಲನ ತುಂಬಾ ಕಾಟ ಕೊಟ್ಟಿದ್ದಾನೆ ರಾವಣ, ಬಹುಜನ ಸತ್ತಿದ್ದಾರೆ, ಆಜ್ಞೆ ಮಾಡಿದ್ದಾನೆ. ಈ ದಿನದ ಕೊನೆ ಒಳಗೆ ನಾವು ಈ ಶತ್ರುಗಳನ್ನ ಬೆಟ್ಟದ ದರಿಯಲ್ಲಿ ಸಂಜೆ ಒಳಗೆ ಕಳಿಸ್ಬಿಡ್ಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಬಹುಜನ ಸತ್ತಿದ್ದಾರೆ. ಪ್ರಹಸ್ತನಂತವನು ಆಜ್ಞೆಯನ್ನು ತಗೊಂಡು ಬಂದಿದ್ದಾನೆ. 4 ಜನ ಮಹಾಪುರುಷರಲ್ಲಿ ಪ್ರಹಸ್ತ ಅಂತ ಯಾವಪ್ಪ ಅಂತ ಹೇಳಿದ್ರು. ಅಂತಹ ಸೋಲುಗಳ ಸರಣಿಯಲ್ಲಿ ಈಗ ಗೆಲುವಿನ ಉತ್ಥಾನದ ಚಿತ್ರವನ್ನ ಕವಿ ಹೇಳ್ಬೇಕಾಗಿದೆ. ಅದಕ್ಕಾಗಿ ಇಷ್ಟು ದೊಡ್ಡ ಪ್ರಾರ್ಥನೆ. ನೀಲ ಕೈರವಕ್ಕೆ ರವಿಯಾದ, ಕೈರವ ಅಂದ್ರೆ ನೈದಿಲೆ. ನೈದಿಲೆ ಹೂವಿಗೂ ಸೂರ್ಯನಿಗೂ ಸ್ನೇಹ ಇಲ್ಲ. ಅದರಿಂದ ಆ ನೈದಿಲೆ ಚಂದ್ರ ಇದ್ದಾಗ ಹುಟ್ಟುತ್ತದೆ, ಕಮಲ ಸೂರ್ಯ ಇದ್ದಾಗ ಹುಟ್ಟುತ್ತದೆ ಅನ್ನೋದು ಕವಿ ಕಲ್ಪನೆ, ಕಾವ್ಯದ ಕಲ್ಪನೆ. ಅದು ಕವಿ ಸಮಯ ಅಂತ ಹೇಳ್ತಾರೆ. ಅದು ಸತ್ಯ ಅಲ್ಲ, ಹಾಗೆ ಹೇಳ್ಕೊಂಡು ಬಂದಿದ್ದಾರೆ. ಕಾವ್ಯ ಸತ್ಯ ಅಂತ, ನಿತ್ಯ ಸತ್ಯ ಅಲ್ಲ, ಲೋಕ ಸತ್ಯವಲ್ಲ. ಹೇಗೆ ಸೂರ್ಯ ಹುಟ್ಟಿದಾಗ ನೈದಿಲೆ ಮಂಕಾಯಿತೋ, ಹಾಗೆ ನೀಲ ನಾಯಕನಾದ ನೀಲನೇ ಮಂಕಾದನು. ನೀಲನ ಶೌರ್ಯ ಕೈರವಕ್ಕೆ ರವಿಯಾಗಿ, ಎರಡನೇವನು ಹನುಮ ಗರ್ವದ ಗಿರಿಗೆ ಪವಿಯಾಗಿ. ಪವಿ ಅಂದ್ರೆ ವಜ್ರಾಯುಧ. ಎಲ್ಲ ಅಹಂಕಾರ ಮಾಡಿದ ಪರ್ವತಗಳ ರೆಕ್ಕೆಯನ್ನ ಹೇಗೆ ವಜ್ರಾಯುಧವು ಕತ್ತರಿಸಿ ಕತ್ತರಿಸಿ ಹಾಕಿತೋ, ಹಾಗೆ ಆಂಜನೇಯದ ಗರ್ವದ ಗಿರಿಗೆ ವಜ್ರಾಯುಧವಾಯಿತು ರಾವಣನ ಶಕ್ತಿ. ಎಲ್ಲರೂ ಮಲಗ್ತಾರೆ, ಸಾಧಾರಣ ಅಲ್ಲ. ಇಂದ್ರಜಿತ್ತು ಆಂಜನೇಯನು ಎಟ್ಟು ತಿಂದಿದ್ದಾನೆ, ಲಕ್ಷ್ಮಣನು ಕಡೆಗೆ ರಾಮನು ಒಂದೇ ಕಡೆ ಹೇಳ್ಬಾರ್ದು ಅಂತ ಕವಿ ಅವರಿಗೂ ಒಂಚೂರು ಚೂರು ಚಾನ್ಸ್ ಕೊಡ್ತಾನೆ. ಈ ಗೇಮ್ ಆಲಾಯ್ತು, ಆಮೇಲೆ ಗೇಮ್ ಆಯ್ತು ಅಂದ್ರೆ ದೇವರಿಗೂ ಅವರು ಸಮವಾಗಿ ಹೋರಾಟ ಮಾಡಿದ್ರು ಅನ್ನೋದು ಸಮಾಧಾನಕ್ಕಾಗಿ ಇಂಥ ಮಾತುಗಳು. ಹನುಮ ಗರ್ವದ ಗಿರಿಗೆ ಪವಿಯಾಗಿ, ರವಿಯಾಗಿ, ಪವಿಯಾಗಿ. ಆಮೇಲೆ ಲಕ್ಷ್ಮಣನ ಕಡುಗಲಿತನದ ಖಡ್ಗಕ್ಕೆ ಹೊರೆ ಹೋಗಿಸಿ, ಹೊರಗೆ ಹೋಗಿಸಿ ಅವನ ಹೊರಗೆ ಹೋಗಂಗ್ ಮಾಡಿ ಪ್ರತಿಹತ ಆಗದಲ್ಲನೆ. ಅಂಗದನ ರಣ ಗೌರವಕ್ಕೆ ರಾಹು ಬಿಡಿಸಿ, ಚಂದ್ರನ ಆರ್ಭಟವನ್ನ, ರವಿ ಆರ್ಭಟವನ್ನ ರಾಹು ತಡೆಯುವ ಅಂಗದ ವಾಲಿಯ ಪುತ್ರ ಯುವರಾಜಕುಮಾರ, ಅವನು ಮೂಲೆ ಸರಿದಿದ್ದಾನೆ. ಎಷ್ಟು ಸೋಲುಗಳು ನೋಡಿ. ರಣ ಗೌರವಕ್ಕೆ ರಾಹು ಬಿಡಿಸಿ, ತುದಿಗೆ ರಾಮನೇ ಸೆಣಸೆ ಸರಿಸಮವೆನಿಸೆ. ಕಡೆಗೆ ಎಲ್ಲರೂ ಹಿಂಜರಿದಾಗ ನಾನೇ ಬರ್ತೀನಿ ಅಂತ ಕೋದಂಡ ತಗೊಂಡು ಬರ್ತಾನೆ ಶ್ರೀರಾಮ. ಕಾದಾಡುತ್ತ ಏರು ಒಡೆದು, ಏರು ಅಂದ್ರೆ ಗಾಯ, ರಾಮನು ಗಾಯವನ್ನು ಹೊಂದಿ ಸರಿಸಮನಾಗಿ ಕಾದಿ, ಮೈ ಮರತ ಸೇನಾನಿಯಂ ಮಹಾಪಾರ್ಶ್ವನಂ
ಯುದ್ಧರಂಗಕ್ಕೆ ದೂರಮಿದ್ದೊಂದು ಜನರೈದ ವಿಪಿನಾಂತರದ ಗಿರಿಸ್ಥಳಕ್ಕೆ ತಂದನೈ ನಿಪುಣ ಸಾರಥಿ ವರೂತಾಗ್ರದಲ್ಲಿ. ಕಡೆಗೆ ರಾಮನೇ ಯುದ್ಧ ಮಾಡಿ ಸರಿ ಸಮನಾಗಿ ಯುದ್ಧ ಮಾಡಿ ಕಡೆಗೂ ಮಹಾಪಾರ್ಶ್ವನನ್ನ ಸಾಯೋ ಹಂತಕ್ಕೆ ತಂದ ಮೇಲೆ, ಮಹಾಪಾರ್ಶ್ವನ ಬಗ್ಗೆ ತುಂಬಾ ಹೇಳಬೇಕು, ನನಗೆ ವಿರಾಮ ಇಲ್ಲ. ಅವನು ಮಾರೀಚನಂತೆ ತಪಸ್ವಿಯಾಗಿದ್ದವನು, ಅವನು ವಿಭೀಷಣನಂತೆ ಧರ್ಮಿಷ್ಠನಾಗಿದ್ದವನು, ರಾವಣನ ಬಗ್ಗೆ ಒಬ್ಬನೇ ಒಬ್ಬ ಸರಿಯಾದ ರೀತಿಯಲ್ಲಿ ಉಪದೇಶಾತ್ಮಕವಾದ ಸತ್ಯ ಸಂಗತಿಯನ್ನು ಹೇಳಿದವನು. ಆದರೂ ಕರ್ತವ್ಯಕ್ಕಾಗಿ ಯುದ್ಧ ಮಾಡೋದಕ್ಕೆ ಬಂದವನು. ಭೀಷ್ಮರು ರಣದವಳು ನಾನೇ ಅಳಿವೆನ್ ಅಂತ ಪ್ರತಿಜ್ಞೆ ಮಾಡಿದ ಹಾಗೆ ಇವನು ಕೂಡ ನಾನು ಯುದ್ಧಕ್ಕೆ ಹೋಗ್ತೇನೆ, ಕೈಲಾದಷ್ಟು ಜನ ಕೊಲ್ತೇನೆ, ಕಡೆಗೆ ನಾನೇ ಸಾಯ್ತೇನೆ ಅಂತ ನಿಶ್ಚಯ ಮಾಡಿ ಬಂದವನು. ಮಾತು ಹಿಂದಿನ ಹೇಳಿದ್ದೇನೆ. ಅವನ ಕೊನೆ ಹೇಗಾಯಿತು, ಶವ ಇದ್ದಾಗದಲ್ಲಿ ಹೂವು ಇತ್ತು ಅಂತ. ಆದ್ರೆ ಆ ಮಾತು ಓದ್ದೇ ನನಗೆ ಸಮಾಧಾನ ಇಲ್ಲ, ಇವತ್ತು ಓದ್ತೇನೆ. ಶ್ರೀರಾಮನು ಅಪಾರವಾದ ಗಾಯವನ್ನುಂಟು ಮಾಡಿ ಮಹಾಪಾರ್ಶ್ವನನ್ನ ಯುದ್ಧ ರಂಗದಿಂದ ಬಹುದೂರ ಒಯ್ಯು ವಿಪಿನಾಂತರದ ಗಿರಿಸ್ಥಳಕ್ಕೆ ರಾಮನಿಂದ ಕೈ ತಪ್ಪಿಸಿಕೊಂಡು ತಪ್ಪಿಸಿಕೊಂಡು ನಿಪುಣನಾದ ಸಾರಥ ಕಾಡಿಗೊಯ್ದಿರುವಾಗ ಕಾಡಿನ ಏಕಾಂತದಲ್ಲಿ ಮಹಾಪಾರ್ಶ್ವ ಹೇಳ್ತಾನೆ, ಯಾಕಿಲ್ ತಂದೆ, ನಾನು ಸಾಯಕ್ಕೆ ರಣಕ್ಕೆ ಹೋಗಿದ್ದೆ, ಬದುಕುಳಿಯಕ್ಕಲ್ಲ. ನನ್ ಬದುಕ್ಸೋಕೆ ನೀನು ತಂದಿದ್ರೆ ನಿನ್ನ ತಪ್ಪು ಮಾಡಿದ್ಯಾ ನೀನು, ಹೋಗು, ನನ್ನ ಇಲ್ಲಿ ಬಿಟ್ಟು ಹೋಗು, ನಾನು ಏನಾಗ್ತೇನೆ ಅದಾಗ್ತೇನೆ. ಮಹಾಪಾರ್ಶ್ವ ಸತ್ತನು ಅನ್ನೋ ಮಾತನ್ನ ಯಾರಿಗೂ ಹೇಳ್ಬೇಡ, ಸೀದಾ ರಾವಣನಿಗೆ ಹೇಳು. ಏನ್ ಹೇಳ್ತಾನೆ, ಸತ್ತನು ಅಂತ. ಅಂದ್ರೆ 5 ನಿಮಿಷದ ಮುಂದೆ ತಾನಾಗುವುದನ್ನ ತಾನಾಗ್ಲೇನೆ ಭವಿಷ್ಯವನ್ನು ತಿಳಿದವನಾಗಿದ್ದಾನೆ. ಮುಂದಾಗಿ ಹೇಳ್ತಾ ಇದ್ದಾನೆ, ಮೈ ಮರೆತ ಸೇನಾನಿಯಂ ಸಾರಥಿ ಬಹುದೂರ ಗಿರಿಸ್ಥಳಕ್ಕೆ ತಂದ ಮಾಣ್ ಸುತ ಶುಶ್ರೂಷೆಯಮ್ಮಾಣ್. ನಾನ್ ಬದುಕಬೇಕಾಗಿಲ್ಲ, ಅದರಿಂದ ನಿಲ್ಲಿಸು, ನಿನ್ನ ಶುಶ್ರೂಷೆ ನಿಲ್ಲಿಸು, ನನಗೆ ಕಡೆಗಾಲಕ್ಕೆ ಸೇವೆ ಮಾಡಬೇಕು ಅಂತ ನಿತ್ಯ ನಂಗೆ ಗೊತ್ತೇನು ಮನಸ್ಸು. ನೀನು ಬೇಡ, ನಿಮ್ಮೂರಿಗೆ ಹೋಗು ನೀನು. ಮಾಣ್ ಸುತ ಶುಶ್ರೂಷೆಯಮ್ಮಾಣ್ ಬಿಡು, ಕೇಳುತ್ತಿಹುದೆನಗೆ ಮಿಳ್ತುವಿನ ಕೊಳಲಿನ ಇಂಚರ. ಮೃತ್ಯುವಿನ ಕೊಳಲಿನ ಸದ್ದು ನಂಗೆ ಕೇಳ್ತಾ ಇದೆ ಅಂದ್ರೆ ನಾನಿನ್ನು 5-6 ನಿಮಿಷ ಮಾತ್ರ ಬದುಕಿರ್ತೇನೆ. ಅದರಿಂದ ನೀನು ನನಗೆ ಮಾಡೋ ಸೇವೆಯನ್ನ ಇಲ್ಲಿಗೆ ನಿಲ್ಲಿಸು. ನಾನು 55ನೇ ಸಾಲಿನಲ್ಲಿದ್ದೇನೆ. ನೀನೇಕೆ ನನ್ನನ್ನು ಇಲ್ಲಿಗೆ ತಂದೆ? ಪಾಪ ತುಟಿ ಕಟ್ಕೊತಾನೆ, ಅವನಿಗೇನ್ ಗೊತ್ತು, ತನ್ನ ಡ್ಯೂಟಿ ತಾನು ಮಾಡಿದ್ದಾನೆ, ಯಜಮಾನ್ರನ್ನು ಉಳಿಸ್ಬೇಕು ಅಂತೇಳಿ. 60. ಚಮೋ ಸ್ವಾಮಿ, ನೀಂ ಬದುಕೆ ಜಯ ಎಂಬುದು ಎಂದು ದೂರಕ್ಕೆ ತಂದೆನು, ಇಸುಗೆ ಅಳ್ಕಿ ಬಂದೆ ನಲ್ಲೇ ತಂದೆ. ನನ್ನ ಹಸುವನ್ನ ಪ್ರಾಣವನ್ನು ಉಳಿಸ್ಕೊಳಕ್ ನಿಮ್ಮನ್ನ ತಂದೆ ಅಂತ ತಿಳ್ಕೊಬೇಡಿ. ಸೇನಾನಿಯಾದ ಯಜಮಾನರಾದ ನೀವು ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ ಅಂತ ಏನೋ ಒಂದು ಆಸೆಯಿಂದ ನಿಮ್ಮನ್ನು ತಂದಿದ್ದೇನೆ, ನನ್ನನ್ನು ಕ್ಷಮಿಸು ತಂದೆ. ಬೇಡ, ಹೋಗು, ಆ ಆಲೋಚನೆ ಕೈ ಬಿಡು. ನನ್ನ ಬದುಕು ಅಂತೆ ನಮ್ಮ ಗೆಲ್ಲಂ. ಎಷ್ಟು ಅರ್ಥವತ್ತಾದ ಮಾತುಗಳನ್ನ ಅದೆಷ್ಟು ಸಗರವಾಗಿ ಕವಿ ಹೇಳ್ತಾರೆ ನೋಡಿ. ನನ್ನ ಬದುಕು ಹೇಗೋ ಹಾಗೆ ಈ ಯುದ್ಧವೂ ಕೂಡ. ನನ್ನ ಬದುಕು ಹೇಗೆ ಎಷ್ಟೋ ತರ ಏರುಪೇರುಗಳನ್ನು ಪಡೆದು ಕಡೆಗೆ ಕೊನೆಗೆ ಕಾಣ್ತಾ ಇದ್ದೇವೆ, ನನ್ನ ನಿಮಿಷಕ್ಕೆ ನಾನು ಸಾಯ್ತಾ ಇದ್ದೇನೋ ಆಗ ಯುದ್ಧದ ರಿಸಲ್ಟು ಕೂಡ ಆಗ್ತಾ ಇದೆ. ಯುದ್ಧದಲ್ಲಿ ನಮ್ಗೆ ಗೆಲುವಾಗುದಿಲ್ಲ ಅನ್ನೋದನ್ನ ಮುಂಗಾಟ್ಕೆ ನಾನು ಕಂಡಿದ್ದೇನೆ. ಅದೆಲ್ಲ ವಿಚಾರ ನಿನಗೆ ಬೇಡ, ನೀನು ಹೋಗು. ಏಕಾಂತದಲ್ಲಿ ರಾವಣೇಶ್ವರನಿಗೆ ಅರುಗು, ಹೋಗು. ನನ್ನ ಬದುಕೆಂತಂತೆ ಅಂತೆ ನನ್ನ ಗೆಲುವು, ಹಾಗೆ ನಾ ಗೆಲ್ಲೋದು ಕೂಡ. ಸೂತ ಆಸೆಯನ್ನು ಬಿಟ್ಟು ಬಿಡು, ಚಂದನಾಗ್ರದಿನ್ ವಯ್ಯನಿಗಳು. ಶಾದ್ವಲ ಸ್ಥಿರೆ ಭೂಮಿ, ಶಾದ್ವಲ ಹುಲ್ಲಿನಿಂದ ಕೂಡಿದಂತ ನೆಲಕ್ಕೆ ನನ್ನನ್ನು ಇಳಿಸು, ನೆಲದ ಮೇಲೆ ಮಲಗಿಸಿ ನೀನ್ ತಕ್ಷಣ ಸಂದನ ಅಂತ ರಥ ತಗೊಂಡು ಹೋಗು.
ಮುಗಿಲ್ ಬಿಳಿಯ ಕುದುರೆಗಳ ಕೊರಳುಚ್ಚಿದನ್, ಚಂಚಲತೆಯಂ ಧ್ರುವ ಕುಯ್ಯುವ ತೇರಿಂದ ತಿರುಗಿಳಿಸಿದನ್, ತನ್ನೊಡಲೆ ಒಡೆಯ ನೊಡಲಂ ಆಲಿಸಿದನ್. ಆಲಿನಟ್ಟಾಣ್ಮನಂತಿಮ ಸಮಯದ ಸಂದೇಶವಂ ಕೇಳಿಸೂತ ಕಡೆ ಮಾತು ರಾವಣಿಗೆ ಹೇಳಿ ಕಳಿಸದ್ದು ಮಹಾಪರ್ಶ್ವ ಆ ಮಾತನ್ನು ಗಟ್ ಮಾಡ್ಕೊಳ್ತಾನೆ. ಕೇಳಿಸೂತ ಆರ್ಗಮಿದನು ಉಸ್ರದಿರ್, ಬೇರೆ ಯಾರಿಗೂ ಹೇಳ್ಬೇಡ, ಲಂಕೇಶ್ವರಂ ವಿನ ಅವನಿಗೆ ಮಾತ್ರ ಹೇಳ್ಬೇಕು. ನನ್ನ ಮುಂಗಾಣಿಕೆಯನ್ನ ನೀನಿಂ ಇನ್ನುಂ ಇಳೆಯ ಆಳ್, ನಾನು ಅರಗಿಂ ಮಿಗಿಲ್ ಆಗಲೇ ಅಲೌಕಿಕನ. ನೀನು ಇಲ್ಲಿ ನಾನಾಗಲೇ ಅಲೌಕಿಕನಾಗಿದ್ದೇನೆ, ಸತ್ತಿದ್ದೇನೆ. ಕಣ್ಣೀರನ್ನೊಳಿಸಿಕೊಳ್ಳ್ ಕಾಣೆನ್ನ ಮುಗದೋಳ್ ಮುಗುಳ್ನಗೆಯ ಶಾಂತಿಯಂ, ಹಾಗೆ ಹೇಳಿದ್ದೇನೆ. ತೇಜಸ್ವಿತಿಯ ಬದುಕನ್ನು ಬದುಕಿದ್ದಾನೆ, ಅಪಾರವಾದ ತಪಶಕ್ತಿ ಸಂಪನ್ನನಾಗಿದ್ದಾನೆ ಅಂತೇಳಿ ಆನಂದ. ಈಗ ಸಾಯ್ತಾ ಇದ್ದೀನಿ ಅನ್ನೋ ಕಾಲಕ್ಕೆ ತುಂಬಾ ಆನಂದ ಮುಖದಲ್ಲಿ ಚಿಮ್ತಾ ಇದೆ. ನಾನು ನೋಡು ನಿಂಗೆ ಗೊತ್ತಾಗುತ್ತೆ, ಶಾಂತ ಸ್ಥಿತಿಯಲ್ಲಿ ಸಾಯೋದಕ್ಕೆ ಸಾಧ್ಯ ಜಿತೇಂದ್ರಿಯರಿಗೆ ಮಾತ್ರ ಸಾಧ್ಯ. ಸನ್ಯಾಸಿತನವನ್ನ ರಕ್ತಗತ ಮಾತ್ರ ಕಾಟಚಾರಕ್ಕೆ ಕಾಳುಬಿಟ್ಟ ತೊಟ್ಟದ್ದಲ್ಲ. ಸನ್ಯಾಸತನವನ್ನ ತಿಳಿದಂಥವ್ರಿಗೆ ಮಾತ್ರ ಈ ತರಹ ಆನಂದ ನಗೆ ಬರೋದಕ್ಕೆ ಸಾಧ್ಯ. ನೀನು ಮಂತೆಯೇ ತಾಳ್ ಸಮಾಧಾನಮಂ, ಬರ್ತಾನೆ ಪಾಪಮಂ 78. ಪುಣ್ಯಮುಖಿ ಐಹಿಕದ ವೈರಿ ಆಧ್ಯಾತ್ಮಿಕಕ್ಕೆ ಕೆಳೆಯ ಹನ್, ಎಷ್ಟು ಚೆನ್ನಾಗಿದೆ. ಐಹಿಕದ ವೈರಿ ಆಧ್ಯಾತ್ಮಿಕಕ್ಕೆ ಕೆಳೆಯನ ಹನ್. ಯಾರು ಐಹಿಕಕ್ಕೆ ಕೆಳೆಯರಾಗಿರ್ತಾರೋ ಅವರು ಆ ಅಧ್ಯಾತ್ಮಕ್ಕೆ ದೂರವಾಗ್ತಾರೆ ಅಂತ. ಲೌಕಿಕದ ಆಮಿಷವನ್ನ ಯಾರು ಬಿಡ್ತಾರೋ ಅವರು ಆ ಪ್ರಪಂಚದ ಅಪೇಕ್ಷೆಯನ್ನು ಪಡೋದಕ್ಕೆ ಅರ್ಹತೆಯನ್ನ ಪಡೆಯುವ ಸಾಧ್ಯತೆ ಉಂಟು. ಅದಕ್ಕಾಗಿ ಐಹಿಕದ ವೈರಿ ಆಧ್ಯಾತ್ಮಿಕಕ್ಕೆ ಕೆಳೆಯನಹನ್ ಗುರುವಹನ್, ಪತಂಗಳ್ ವಿಧಿಗೆ ತನ್ನ ಕಾರ್ಯ ಸಾಧನೆಗೆ, ಪತಂಗಳ್ ದಾರಿಗಳು ವಿಧಿಗೆ ತನ್ನ ಕಾರ್ಯ ಸಾಧನೆಗೆ ಹೋಗು. ನನ್ನಿಷ್ಟ ದೇವತೆಯೇ ಸೀತಾ ಸ್ವರೂಪದಿ ಮೋಹಿಸಿದಳೆಂಬಂತೆ ತೋರುತ್ತಿದೆ. ಲಂಕಾದಿನಾಥನಂ ರಾವಣೇಶ್ವರನನ್ನ ತನ್ನಲ್ಲಿಗೆ ಕರೆಸಿಕೊಳ್ಳುವುದಕ್ಕೆ ವಿಧಿ ಮಾಡಿದ ಅಪೂರ್ವವಾದಂತಹ ಒಂದು ಕೊಂಡಾಟವಾಗಿ ನನಗೆ ಕಾಣ್ತಾ ಇದೆ. ಅತ್ಯಂತ ಪಾಪಿಯಾದ ರಾವಣನನ್ನು ಮುಕ್ತನನ್ನಾಗಿ ಮಾಡುವುದಕ್ಕೆ ಕವಿ ಮಾಡಿದ ಒಂದು ಸಂಚು ಸೀತೆಯನ್ನು ಅವನು ಪ್ರೇಮಿಸುವಂತೆ ಮಾಡಿದ್ದು. ಮಾಡಿದ್ದರಿಂದ ಮಹಾ ತಪಸ್ವಿನಿಯಾದ ಸೀತೆಯು ಅವನನ್ನ ಮಂಗಳದ ಸ್ಥಿತಿಗೆ ಏರಿಸೋದಕ್ಕೆ ಸಾಧ್ಯವಾಯಿತು. ಕವಿ ಉದ್ದಕ್ಕೂ ಸೀತೆಯ ತಪಸ್ಸಿನ ಪುಣ್ಯದಿಂದ ಮಂಗಳಗಳು ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾನೆ. ಮಧ್ಯೆ ಮಧ್ಯೆ ಲಕ್ಷ್ಮಣನ ಹೆಂಡತಿ ಹೆಸರನ್ನು ಹೇಳ್ತಾನೆ, ಅವಳು ತಪಸ್ವಿನಿ. ಸೀತಾ ಸ್ವರೂಪದಿ ಮೋಹಿಸಿದಳೆಂಬಂತೆ, ಯಾರು ನನ್ನ ಇಷ್ಟ ದೇವತೆಯೇ ಅವನಿಗೆ ಅಮೋಹದ ಆಸೆಯನ್ನು ಉಂಟು ಮಾಡಿದ್ದು. ಯಾಕೆ? ಲೌಕಿಕದ ಸುಖ ಬಿಡುಗಡೆಗಾಗಿ. 88. ಚಿನ್ಮಯಂ ತಾನಾಗುತ್ತಿರ್ಪುದಿ ಮೃಣ್ಮಯಂ ಪೃಥ್ವಿ, ಮೃಣ್ಮಯ ಮಣ್ಣು, ಅದು ಚಿನ್ಮಯ, ಸ್ವಲ್ಪ ಮಟ್ಟಿಗೆ ಉನ್ನತ ಸ್ಥಿತಿಗೆ ಬರುವಂತಹದ್ದು. ಮನಸ್ಸಿನ ಅಪೇಕ್ಷೆಗೆ ತಕ್ಕ ಹಾಗೆ ನಾವು ಪಡೆಯುವಂತಹ ಸ್ಥಾನ ಗೌರವ. ಭಗವಾನ್ ಸಹಸ್ರಾಂಶುವು ಸೂರ್ಯ, ತ್ಯಜಿಸುವ ಇಂದ್ರಿಯ ರೂಪ ಮರ್ತ್ಯ ತತ್ವಗಳನ್ನು ಪಿಂತಿರುಗುತ್ತಿರ್ಪ ಆತ್ಮಜ್ಯೋತಿಯಂತೆ ಬ್ರಾಹ್ಮ ವಿಜ್ಞಾನ ತತ್ವಕ್ಕೆ ಈ ಮತ್ತು ಮನೋರೂಪದಿಂದ ಮೇಲೇರಿ ಆಧ್ಯಾತ್ಮಿಕದ ಔನ್ನತ್ಯಕ್ಕೆ ಬೆಳಿ ಕಡೆಗೆ ನಾವು ವಿಜ್ಞಾನ ತತ್ವ, ಅದು ಬ್ರಾಹ್ಮ ವಿಜ್ಞಾನ ತತ್ವ ಅಂದ್ರೆ ಆನಂದ ಸ್ಥಿತಿಗೆ ಬರುವಂತಹ ಏರುವಿಕೆ ಅದಾಗ್ತದೆ. ಅದಾಗೋದಕ್ಕೆ ರಾವಣನಿಗೆ ಸೀತೆ ಕಾರಣಲಾಗ್ತಾಳೆ. ರಾಮ ಹೇಗೆ ಆ ಔನ್ನತ್ಯವನ್ನು ಸಾಧಿಸ್ತಾನೋ ರಾವಣನು ಪಡಿತಾನೆ ಈ ಕಾವ್ಯದಲ್ಲಿ. ಹೋಗು, ಇನ್ನಿಲ್ಲ ತಳುವದಿರ್ಸೂತ, ತಳುವು ನಿಧಾನ ಮಾಡು, ನಡಬೇಗದಿ ಲಂಕೆಗೆ ಎನ್ನ ಅವಸಾನ ಮಂಪೇಳ್ ಕೊಂಡು ಪಡೆ, ಧವಳ ಧ್ವಜವನೆತ್ತು
ಹೋಗುವಾಗ ಬಿಳಿ ಬಾಟ ಎತ್ತು ಅಂತ ಹೇಳ್ತಾರೆ. ರಾಮಾಯಣ ಕಾಲದಲ್ಲಿ ಇರ್ಲಿಲ್ಲ, ಇದು ಬ್ರಿಟಿಷ್ ಕಾಲದಲ್ಲಿ ಬಂದದ್ದು. ಕವಿ ಈ ಕಾಲದವರಲ್ವಾ, ಅದಕ್ಕೆ ಬಿಳಿ ಬಾವುಟ ಎದ್ದು ಶತ್ರುಗಳು ಯಾರು ಕೈ ಎತ್ತುದಿಲ್ಲ, ಶಸ್ತ್ರ ಮುಚ್ಕೊಡ್ತಾರೆ, ನೀನು ಬಹಳ ವೇಗವಾಗಿ ಅರಮನೆಗೆ ಹೋಗ್ಬೋದು, ಇಲ್ಲ ಧಾರವಾಡ ನಿನ್ ಕಾಲ್ ಮುಗಿತಾರೆ ಯಾರಾದ್ರು. ಅದಕ್ಕಾಗಿ ಧವಳ ಧ್ವಜವನೆತ್ತು ರಿಪುಗಳಿಂ ರಾಮನವರಿಂ ಬರದು ನಿನಗ ಅಪಾಯಂ ಗಣಕಿ ರಾಮನಂ ಸನ್ಯಂ ದಶಾನನಂ. ಈ ಮಾತನ್ನೇ ಇಷ್ಟೊತ್ತು ನನಗೆ ವಿವರಿಸಿತು. ದಶಾನನ ರಾಮನನ್ನ ಕೆಣಕಿದ್ದು ದಶಾನನನ ಸುಖಸ್ಥಿತಿ ಏರುವುದಕ್ಕೆ ಸಾಧ್ಯವಾದ ಅಮಂಗಳವು ಮಂಗಳಕ್ಕೆ ಸಾಧ್ಯವಾಯಿತು. ಸನಿಹಮಿದೆ ಆತನುದ್ಧಾರಂ. ಆ ರಾವಣ ಮುಕ್ತನಾಗುವ ಸ್ಥಿತಿ ಇನ್ ಕೇವಲ ಹೇಳಿದ್ನಲ್ಲ, ಇಂದ್ರಿತ ಹೋಗಿ ಆಯ್ತು, ರಹಸ್ಯ ಹೋಗಿ ಆಯ್ತು, ಮಹಾಪಾರ್ಶ್ವ ಹೋಗಿ ಆಯ್ತು, ಕುಂಭಕರ್ಣ ಇವತ್ತು ಹೋಗ್ತಾನೆ, ನಾಳೆ ಈ ಹಂತದಲ್ಲಿ ರಾವಣನ ಮಂಗಳ ಸ್ಥಿತಿ, ಮುಕ್ತ ಸ್ಥಿತಿ ಅತಿ ವೇಗವಾಗಿ ಬರ್ತಾ ಇದೆ ಅನ್ನೋ ಮುಂಗಾಣಿಕೆ ಮಹಾಪಾರ್ಶ್ವನಿಗಿದೆ. ಆತ್ಮರುದ್ಧಾರಮಂ ಕಾಣ್ವನಾದರ್ಶಮಂ ತಾನ್ ಇನ್ನೆಗಂ ಹುಡುಕಿ ಪಡೆಯದೆ ತೊಳಲುತ್ತಿರ್ದುದಂ. ಹುಟ್ಟಿನಿಂದಲೂ ತಪಸ್ವಿಯಾಗಿ ಗೋಕರ್ಣದಲ್ಲಿ ಬಹಳ ವರ್ಷಗಳ ತಪಸ್ಸನ್ನು ಮಾಡಿ ಅಪಾರವಾದ ಶಕ್ತಿ ಸಂಪನ್ನನಾಗಿ ಬ್ರಹ್ಮದೇವರ ವರಗಳನ್ನು ಶಿವನ ಒಲಮೆಯನ್ನೂ ಪಡೆದವನಾದ ರಾವಣನಿಗೆ ಯೋಗಿತನ ಅನ್ನೋದು ಎಂದಿನಿಂದ ಬಂದದ್ದು. ಆದರೆ ಯಾವಾಗ ಅಡ್ಡದಾರಿ ಹಿಡಿದು ಈ ದಾರಿಯನ್ನು ಬಿಟ್ಟು ಲೋಕೇಶ್ವರನಾಗಿ ಪೂಜ್ಯನಾಗಿ ಜಗಚ್ಚಿತನಾಗಿ ಮೆರಿಬೇಕು ಅನ್ನೋ ಅಹಂ ಬಂದು, ಆಗ ಅಹಂ ನಾಶವಿಲ್ಲದೆ ಮುಕ್ತಿ ಇಲ್ಲ. ಆದ್ರಿಂದ ಅವನು ಮತ್ತೊಮ್ಮೆ ಲೌಕಿಕದ ಕಡೆಗೆ ತಲೆ ಬಾಗ್ಬೇಕಾಯ್ತು. ಆದರೆ ಈಗ ಆ ಸ್ಥಿತಿಯನ್ನ ಅವನು ಮೀರ್ತಾನೆ ಅನ್ನೋ ಸೂಚನೆಯನ್ನ ಮಹಾಪಾರ್ಶ್ವ ಕೊಡ್ತಾನೆ. ರಾಮನ್ ಅವನಿಂದ ಧನ್ಯಂ ದಶಾನನಂ ಸನಿಹಮಿದೆ ಅವನ ಉದ್ಧಾರ ಕೂಡ ಕಾಣ್ಬನಾದರ್ಶಮಂ ತಾನಿನ್ನೆಗಂ ಹುಡುಕಿ ಪಡೆಯದೆ ತೊಳಗುತ್ತಿರ್ತುದಂ. ಆ ರಾಮನ ಅರ್ಧಾಂಗಿಯಿಂದ ತಿಳಿದವನಾಗಿದ್ದಾನೆ. ತಾನು ತಪಸ್ ಮಾಡಿ ಪಡೆಯಕ್ಕಾಗದೇ ಇದ್ದ ಶಾಂತಿ ಸುಖವನ್ನ ಸೀತೆಯಿಂದ ತಿಳಿದವನಾಗಿದ್ದಾನೆ. ಮಾತು ಇತ್ತಂತರಿ ಬಂದಿದೆ, ಇವತ್ತಿನ ಯುದ್ಧಕ್ಕೆ ನಾನು ಹೋಗ್ತೇನೆ, ಇನ್ನು ಸೀತೆಯನ್ನ ಪಡೆಯುವ ಆಸೆ ನನಗಿಲ್ಲ, ಯುದ್ಧದ ಗೆಲುವನ್ನಾದ್ರೂ ಕಡೆ ಪಕ್ಷ ಪಡಿತೇನೆ ಅಂತ ಹೇಳಿ ಬಂದಿದ್ದಾನೆ. ಆ ಮಾತು ಬಂದಿದೆ. ಅವನೀಗ ತುಂಬಾ ಬದಲಾಗಿದ್ದಾನೆ. ಮತ್ತೊಮ್ಮೆ ಸೀತೆಯೇ ಬಂದ್ರು ಸ್ವೀಕಾರ ಮಾಡೋ ಸ್ಥಿತಿ ಅವನಿಗಿಲ್ಲ. ಯಾಕೆಂದ್ರೆ ಅವನು ಪದ್ಮಾವತಿಯ ತಪಸ್ಸನ್ನು ಕನಸಿನಲ್ಲಿ ಕೂಡ ಅವಳನ್ನು ಕಂಡು ಆ ಕನಸಿನಲ್ಲಿ ಅವಳ ಚಿತಾಗ್ನಿಯಿಂದ ಭಸ್ಮವಾಗಿ ಆ ಧೂಳಿನಲ್ಲಿ ಸೀತೆಯ ರೂಪ ಕಂಡದ್ದನ್ನು ಕನಸು ಕಂಡಿದ್ದಾನೆ. ಅದರಿಂದ ಅವನ ಹೃದಯ ಪರಿವರ್ತನೆ ಆಗಿದೆ. ಸೀತೆ ಅವಳು ಪೂರ್ವ ಜನ್ಮದಲ್ಲಿ ನನ್ನಿಂದ ಕಾಟ ಪಡೆದು ಹುತಾತ್ಮಳಾದ ಶ್ರುತಿ ಅನ್ನೋದನ್ನ ಗುರುತಿಸಿದ್ದಾನೆ. ರಾಮನರ್ಧಾಂಗಿಯೋಳ್ ತಿಳಿದಂ ಮಹಾಸಾಧಕಂ ಗಣ ರಾವಣಂ ಹೋ ಅಂತೇಳಿ ಬೇಟೆಗಾರರಿಂದ 110 ಬೇಟೆಗಾರರಿಂದ ಕಡು ಗಾಯ ಪಡೆದ ಹೆಬ್ಬುಲಿ ಕಾಡಿನಲ್ಲಿ ಹಿಂದಿಂದಕ್ಕೆ ಹೋಗ್ತಾ ನೆತ್ತರ ನೆಕ್ಕಿಕೊಳ್ಳುತ್ತಾ ಆಸರ ಕಳೆಯೇ ಬ್ಯಾರ್ಕೆ ಆದ್ರೆ ತನ್ನ ನೆತ್ತರನ್ನೇ ನೆಕ್ತಾ ಮುಗ್ಗಲಿಕ್ಕುವುದೋ ತಾನಂತೆ ಬೋಲ್ ಕಪಿಸೇನೆ ಕಳೆದ ರಾತ್ರಿಯೋಳೆನ್ನ ಕೈಯ ಉಪಾಧಿಗೆ ಸಿಕ್ಕಿ ಮಗ್ಗುಲಿಕ್ಕಿದೆ ಸರಿದು ಶಿಬಿರಕ್ಕೆ. ಎಷ್ಟು ಚೆನ್ನಾಗಿದೆ. ಬೇಟೆಯಾಡಕ್ಕೆ ಬೇಟೆಗಾರ ಹೋಗಿ ಹುಲಿಗೆ ಗಾಯ ಮಾಡಿದ್ರೆ ಆ ಹುಲಿ ತನ್ನ ಗಾಯವನ್ನು ನೆಕ್ತಾ ಹೇಗೆ ಕಾಡಿನೊಳಗೆ ಹೋಗುತ್ತೋ ಹಾಗೆ ಅದು ಕುವೆಂಪುಗೆ ಪ್ರತ್ಯಕ್ಷವಾಗಿ ಕಣ್ಣಿಂದ ಕಂಡ ಅನುಭವ. ಆದ್ದರಿಂದ ಬಹಳ ಕಡೆ ಈ ಚಿತ್ರವನ್ನು ನೋಡಿದ್ದೀರಿ, ನೀವಾಗಲೇ ಕೇಳಿದ್ದೀರಿ. ಹೊಂದಿ ಕೊಲ್ಲದ್ ಮಾತ್ರ ಹೇಳ್ತಾರಲ್ಲ ಅಂತ, ಇಲ್ಲ, ಹುಲಿ ಕೊಂದದ್ದು ನೋಡಿದ್ದಾರೆ ಅವರು. ಅದು ಆ ನೆಕ್ಕುವುದರ ಮೂಲಕ ತನ್ನ ಬಾಯಾರಿಕೆಯನ್ನು ಅಳಿಸಿಕೊಳ್ಳುವ ಹಾಗೆ ನನ್ನಿಂದ ಅಪಾರವಾದ ವಾಲಿಯ ಸೈನಿಕರು ಗಾಯ ಪಡೆದು ತಮ್ಮ ಶಿಬಿರಕ್ಕೆ ಹೋಗಿ ಗಾಯಕ್ಕೆ ಔಷಧಿ ಹಾಕೊಡ್ತಾ ಇದ್ದಾರೆ, ಬಾಟ್ಲಿ ಗೆಡ್ಡಾಲ್ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾನೆ. ಮತ್ತೆ ರಿಪು ಚೇತರಿಸಿ ಮೆಲ್ವಾಯ್ದಂ ಮುನ್ನ ಮೇಳ್ವನ್ ನಮ್ಮ ಕಾಲರುದ್ರಂ ಬ್ರಹ್ಮ ನಿದ್ರೆಯಿಂದ ಭೀಕರಂ ಕುಂಭಕರ್ಣಂ. ಕುಂಭಕರ್ಣ ಹೇಳೋ ಸೂಚನೆ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಮಹಾಪಾರ್ಶ್ವ.
ಅವನು ಎತ್ತು ಅಂದ್ರೆ ಸುಗ್ರೀವನ ಕತೆ ಮುಗೀತು ಅಂತ ಅರ್ಥ. ಅವನು ಸಾಕ್ಷಾತ್ ಸಾಕ್ಷಾತ್ ಕಾಲರುದ್ರನಂತೆ. ಅವರೇ ಹೇಳೋ ಮಾತು ಹೇಳಿ ಹೇಳ್ತಾ ಇದ್ದಾನೆ, ನಮ್ಮ ಕಾಲರುದ್ರಂ ಬೃಹನ್ನಿದ್ರೆಯಿಂ. ಅವನಿಗೆ ಅದು ಬ್ರಹ್ಮನಿಂದ ಬಂದಂತಹ ವರ ಅಥವಾ ಶಾಪ. 6 ತಿಂಗಳು ನಿದ್ದೆ ಮಾಡೋದು ಯಾರು ಎಚ್ಚರಿಸ್ಬಾರ್ದು ಅಂತ. ಹಾಗೆ ಎಪ್ಸಿದ್ರೆ ಜಗತ್ತೇ ತಲ್ಲಣವಾಗುತ್ತೆ ಅನ್ನೋದು ಕೂಡ ಶಾಪದ ಪರಿಣಾಮವನ್ನು ಕೂಡ ಆತ ಹೇಳಿದ್ದಾನೆ. ಈ ಜಗತ್ತು ಅಳಿಬಾರ್ದು ಅಂತ ಅನ್ನೋದಾದ್ರೆ ಅವನ ನಿದ್ದೆ ಮಾಡಕ್ ಬಿಡಿ ಅಂತ. ಆದ್ರೆ ಎಲ್ಲರೂ ಹೋಗಿರುವಾಗ ಅವನೊಬ್ನೇ ಉಳಿದಿರೋದು ಬಿಟ್ಲ ರಾವಣ. ಆದ್ದರಿಂದ ಅವನನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಅವನು ಸಮಾಧಾನ ಸ್ಥಿತಿಯಲ್ಲಿ ತಪಸ್ಸಿ ಯುದ್ಧಕ್ಕೆ ಹೋಗ್ಬೇಕಾದ್ದರಿಂದ ಅವನು ಎದ್ದಿದ್ದ ಹಾಗೇನೆ ಗಲಾಟೆ ಮಾಡೋದೇ ಇರೋ ಹಾಗೆ ಆಚೆಗಿಲ್ಲ ಊಟ ಮಾಡಿರೋಲ್ಲ. ಕಲ್ಪಿಸ್ಕೊಳ್ಳಿ, ಈ ದೊಡ್ಡ ಮನೆಯಷ್ಟು ದೊಡ್ಡ ಗಾತ್ರದ ಬೆಟ್ಟದಷ್ಟು ದೊಡ್ಡ ಗಾತ್ರದ ಆ ದೇಹ ದಿನ 1,000 ಹಂದಿಯನ್ನಾದ್ರೂ ಒಂದು ಹೊತ್ತಿನ ಊಟಕ್ಕೆ, 1000 ಕೋಳಿಯನ್ನಾದ್ರೂ ಬೆಳಗಿನ ತಿಂಡಿಗೆ ತಿನ್ನುವಷ್ಟು ದೊಡ್ಡ ದೇಹ. 6 ತಿಂಗಳಿಂದ ಒಂದೇ ಒಂದು ಚಾಕ್ಲೇಟ್ ಅನ್ನು ತಿಂದಿಲ್ಲ ಅನ್ನೋದಾದ್ರೆ ಅದು ಹಸಿದು ಹೆಪ್ಪುಲಿಯಾಗಿರುತ್ತೆ. ಆದ್ದರಿಂದ ಎಬ್ಸಿದ್ರೆ ಎದುರಿರೋನನ್ನು ಮೊದಲು ಗುಳಕ್ಕನ್ನು ಹೋಗ್ತಾನೆ. ಅವನು 1000 ಹಂದಿ ತಿನ್ನೋನಾದ್ರೆ ಮುನ್ಕೆ ಸಿಕ್ಕಿದ್ರೆ ಇನ್ನೇ ಹೆಚ್ಚು ರುಚಿಯಾಗುತ್ತೆ. ಎಬ್ಸೋದಕ್ಕೆ ಬಹಳ ಅಪಾಯಕರವಾದ್ದು. ಅವನನ್ನು ಎಬ್ಬಿಸ್ತಾರೆ. ಎಬ್ಸಿದ ತಕ್ಷಣ ಅವನ ಹೊಟ್ಟೆಗೆ ಏನ್ ಕೊಟ್ರು, ಆಮೇಲೆ ಒಂದು 10 ಹಂಡೆ ತುಂಬಾ ಮದ್ಯ ಕುಡ್ಸಿದ್ರು. ಹಾಗೆ ಉದರಶಾಂತಿ ಮಾಡಿದ್ಮೇಲೆ ಸುಭೀಷಿಯನ್ನು ಹೇಳ್ತಾರೆ, ನಿನ್ನ ಯಾಕೆ ಎಬ್ಸಿದೀವಿ ಅಂತಂದ್ರೆ ರಾಮ ಆ ವಿಚಾರ ಹೇಳ್ತಾರೆ. ಬೃಹನ್ನಿದ್ರೆಯಿಂ ಜಗದ್ಭೀಕರಂ ಕುಂಭಕರ್ಣಂ. ಇದು ಅವನನ್ನು ಎಬ್ಸುವಂತಹ ಮಾತುಗಳನ್ನ ಓದ್ತಾನೆ. 131. ಜಯಧ್ವನಿಗಳು ವಿಜಯಮಂ ಘೋಷಿಸುವ ಲಂಕೆಗೆ ಮರಳಿದರು ರಾಕ್ಷಸ ಧ್ವಜಿನಿ. ವೀರಪಾನದ ಗೋಷ್ಠಿಯೋಳು ವಿಜಯ ಕಾರಣಕ್ಕೆ ಹೃದಯ ಕಾರಣನಾದ ವೀರ ಸೇನಾನಿಯಂ. ಸೇನಾನಿ ಸತ್ತಿರೋದು ಇನ್ನು ಯಾರಿಗೂ ಗೊತ್ತಿಲ್ಲ. ಅವನು ಅಪಾರವಾಗಿ ವಾನರ ಸೈನ್ಯಕ್ಕೆ ಮಾಡಿದ ಹಾನಿಯನ್ನು ಮಾತ್ರ ಕಂಡು ಗೆಲುವಾಯಿತು ಅಂತೇಳಿ ವಾಪಸ್ ಬಂದಿದ್ದಾರೆ. ಆದರೆ ರಾಮ ಕಡೆಗೆ ರಂಗ ಪ್ರವೇಶ ಮಾಡಿ ಮಹಾಪಾರ್ಶ್ವನನ್ನು ಓಡಿಸಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ವಿಜಯೋತ್ಸವದ ನಗಾರಿಗಳ ಕಂಠಘೋಷದ ಆನಂದದ ಉನ್ಮಾದದ ಘೋಷವನ್ನ ರಾಕ್ಷಸ ಧ್ವಜನೀಯ ಸೈನ್ಯದ ಹಠಾಟೋಪವನ್ನು ಕಂಡು ಕೂರವರೆಲ್ಲ ಸಂತೋಷವನ್ನು ಅನುಭವಿಸ್ತಾ ಕುಣಿತಾ ಇರುವಾಗ ದೈತ್ಯೇಂದ್ರನಿತ್ತಾಜ್ಞೆಯನ್ ಅವನ ಅರಿಸಲಿಕ್ಕೆ ರಾಜ ಮಹಾಪಾರ್ಶ್ವನನ್ನು ಹುಡುಕೋದಕ್ಕೆ ಅವನ್ ಮೊದ್ಲು ನೋಡ್ಬೇಕು. ಗೆಲುವು ತಂದವನು ಅವನಾದ್ರೆ ಅವನನ್ನು ನೋಡಿದಲ್ಲಿ ರಾವಣನಿಗೆ ಸಮಾಧಾನ ಇಲ್ಲ. ಅದರಿಂದ ಇಷ್ಟೆಲ್ಲ ಗಲಾಟೆ ಕೇಳ್ತಾ ಇರುವಾಗ ಸೇವಕರನ್ನು ಹಟ್ಟಿದ್ದಾನೆ, ಮೊದಲು ಮಹಾಪಾರ್ಶ್ವವನ್ನು ನಮ್ಮ ಮುಂದೆ ನಿಲ್ಸಿ ಅಂತ. ದೈತ್ಯೇಂದ್ರ ನಿತ್ತಾಜ್ಞೆಯನ್ನ ಅವನನ್ನು ಅರಸಲಿಕ್ಕೆ ಅವನನ್ನು ಮಹಾಪಾರ್ಶ್ವನನ್ನ ಹರಿದರಾಳುಗಳೆತ್ತಲು ಹರಿ ಹೋದ್ರು ಕಾಣದಿರ್ಲಿ. ಅವನ ಹತ್ರವೂ ಎಲ್ಲೂ ಕಾಣಲಿಲ್ಲ. ವಾಪಸ್ ಬಂದ್ರು. ದೇಹಚ್ಯುತಿಯ ಬಹುಕ್ಲೇಶಕ್ಕೆ ತರಿಸಂದು. ಇನ್ನು ಕಾಣ್ಲಿಲ್ಲ, ಊರೆಲ್ಲ ಹುಡುಕಲು ಸಿಕ್ಕಿಲ್ಲ ಅಂದಲೆ ಕಾಡೊಳಗೆ ಅವಿತ್ಕೊಂಡಲ್ಲೋ ಸಂಧಿ ಒಳಗಿದ್ದಾನೆ ಅಂತ ಯಾರಿಗ್ ಗೊತ್ತು. ಸತ್ತ ಅಂತ ತೀರ್ಮಾನ ಮಾಡ್ಬಿಟ್ರು. ಅಯ್ಯೋ ದೇವ್ರೆ, ಹೇಗಪ್ಪ ರಾವಣನಿಗೆ ಕಷ್ಟ ಹೇಳೋದು. ತೊರೆದನು ತಾಯಿ ಭೂಮಿಯಂ ಶಂಕೆ ಬೆಂಕೆಯಲ್ಲಿ ಬೇಯುತ್ತಿರಲಂತು ಲಂಕೇಶ್ವರಂ. ಸ್ವಾಮಿಯಂ ಕುತ್ಕೀಲ ಚೂಡದೋಳ್. ಕುತ್ಕೀಲ ಶಿಖರ, ಚೂಡ ಶಿಖರ. ಕುತ್ಕೀಲ ಅಂದ್ರೆ ಬೆಟ್ಟದ ಚೂಡದಲ್ಲಿ ಬಂದ ಮಹಾಪಾರ್ಶ್ವಸೂತನು ಹೇಳುತ್ತಾನೆ, ಪ್ರಭು ಯಜಮಾನ ಇಲ್ಲ. ಮಹಾಪಾರ್ಶ್ವಸೂತನೊರೆಯುತ್ತೆ ಕಸಕಸೂತನು ಸಕಲ ವೃತ್ತಮಂದನುಜೇಂದ್ರನಾತ್ಮದ ತಮಿಸ್ರಕ್ಕೆ ತಾನಾದನೈ ಸೂರ್ಯ ಸೂತಂ. ಸೂತ ರಾವಣನ ಹೃದಯದ ಕತ್ತಲೆಗೆ ಸೂತ. ರವಿ ಕತ್ತಲೆಯನ್ನು ಹೋಗಿಸೋ ಹಾಗೆ ಸೂತ ರವಿಯಂತ ರಾವಣನ ಹೃದಯದ ಕತ್ತಲೆಯನ್ನ ಬೆಳಗಿದ, ಸುದ್ದಿಯನ್ನ ತಿಳಿಸಿದ. ಕೇಳ್ ಕಂಡವಿಲ್ಲ ಚಮೂಪತಿಯಂ. ಹುಡುಕಿ ಹೋಗುದು ಒಂದೇ ಒಂದು ಕಡೆ ಮಾತ್ರ. ಮಹಾಪಾರ್ಶ್ವ ಎಲ್ಲಿದ್ದಾನೆ ಅಂತ ಸೂತ ಹೇಳಿದ ಜಾಗದಲ್ಲಿ ನಾವು ಹೋದಾಗ ಅಲ್ಲಿ ಅಲೌಕಿಕ ಕುಸುಮ ರಾಶಿ. ನಮ್ಮ ಸೇನಾಪತಿ ಮಹಾಪಾರ್ಶ್ವನ ಕಳೆ ಬರಕ್ಕೆ ಬದಲಾಗಿ
ಆ ಜಾಗದಲ್ಲಿ ಇದ್ದದ್ದು ಕುಸುಮ ರಾಶಿ, ದೇವಲೋಕದ ಸುಂದರವಾದ ಮಂದಾರ ಪುಷ್ಪಗಳ ರಾಶಿ ಅಲ್ಲಿತ್ತು. ಅದನ್ನ ತಂದ್ರು ಇವತ್ತಿನ ರಾವಣನ ಶಿವಪೂಜೆಗೆ ಅದೇ ಮಂದಾರ ಪುಷ್ಪ. ಹೊಸ ಹೂಗಳನ್ನು ನೋಡಿ ಜ್ಞಾನಿ ಧ್ಯಾನಿಸುತ್ತ ಧ್ಯಾನ ಮಾಡುತ್ತಾ ಧ್ಯಾನ ನಿಶ್ಚಯಿಸಿ ನಿರ್ಧಾರ ಮಾಡಿ ಮೆರವಣಿಗೆ ಕಳುಹಿದನು ಸುಮತ್ತೋಮಮಂ ತನ್ನ ಪೂಜೆಯ ಶಿವನಿಕೇತನಕ್ಕೆ. ವೈಭವದಿಂದ ಮೆರವಣಿಗೆಯಲ್ಲಿ ತನ್ನ ಪೂಜಾಗೃಹಕ್ಕೆ ಈ ಮಂಗಳ ಪುಷ್ಪಗಳನ್ನು ಒಯ್ರಿ ಇದನ್ನ ಪೂಜೆ ಮಾಡುವುದರ ಮೂಲಕವಾಗಿ ನಾನು ಪುಣ್ಯವಂತನಾಗ್ತೇನೆ. ಒಂದೇ ಗತಿ ಏನು? 180. ತಮಗೇನು ಗತಿ? ಆಯ್ತು, ಹೋಗಾಯ್ತು. ಬೀದಿಯಲ್ಲಿ ಜನ ಅಳ್ತಾ ಓಡಾಡ್ತಾ ಹೇಳದ ಯಾವುದೋ ಭಯಕ್ಕೆ ವೈರಿ ಭೀತಕ್ಕೆ ಮಿಗಿಲಾದ ದಿಗಿಲ್ಗೊಳಿಸಿದು ದೈತ್ಯ ರಕ್ಷಿತ ದುರ್ಗ ಲಂಕಾ ಸಮಸ್ತಮಂ. ಇಡೀ ಲಂಕೆ ಹೆದರ್ಕೊಂಡಿದ್ದೆ, ನಡುತ್ತಾ ಇದೆ. ಸೋಲುಗಳ ಸಾವಿರಗಳನ್ನ ಕಣ್ಣಾರೆ ಕಂಡು ಇವು ಶಂಕಾಸ್ಪದವಾಗಿರೋದ್ರಿಂದ ಇಡೀ ಲಂಕೆಯೇ ಮನಸ್ಸಿನಲ್ಲಿ ಹತ್ಕೊಂಡು ಬರ್ತಿದೆ. ತ್ರಿದಶೇಂದ್ರ ವೈರಿ ಪ್ರಚೋದಿತನ್ ರೂಪಾಕ್ಷ ರಾಕ್ಷಸಂ ಸರ್ವ ಸನ್ನಾಹದಿಂ ಕುಂಭಕರ್ಣನ ಮಲಗುವ ತಾಣಕ್ಕೆ ಬಂದು, ಅವನ ಎಚ್ಚರಕ್ಕೆ ಬಹಳ ಗಟ್ಟಿಗರಾದಂತಹ ಸೇನಾನಿಗಳು ಬೇಕು. ಯಾಕೆ ಹೇಳಿದ್ದಾನೆ, ಅವನು ದೊಡ್ಡ ದೇಹ ಅಂದ್ರೆ 1000 ಜನರನ್ನ ಬಂದು ಮುಷ್ಟಿಯಲ್ಲಿ ಕೊಲ್ಲುವ ಸಾಮರ್ಥ್ಯ ಇರೋದ್ರಿಂದ ಅವನನ್ನ ಹೇಳೋ ಅಂತ ಎಪ್ಸಕ್ಕಾಗಲ್ಲ. ಅವನು ಎಪ್ಸೋದಕ್ಕೆ ನಾಶೂರ ಬೇಕು. ಅವನಿಗೆ ರೂಪಾಕ್ಷ ಅಂತ ಹೆಸರು. ಅವನು ಸರಸದಿಂದ ಬಂದಿದ್ದಾನೆ. ಹೇಗೆ ಎಬ್ಬಿಸ್ತಾನೆ ಅನ್ನೋ ಮಾತನ್ನ ಪೂರ್ತ ಹೋಗ್ತಾನೆ. ನಮಗೆ ಈ ತರಹ ಅಪರೂಪದ ಚಿತ್ರ ಕಣ್ಣಲ್ಲಿ ಯಾವ ಕಾವ್ಯದಲ್ಲೂ ನೋಡಕ್ ಸಿಕ್ಕೋದಿಲ್ಲ. ಅಂತವನು ಸಾಯ್ತಾನೆ ಕಡೆಗೆ ಅಂದಾಗ ಆಶ್ಚರ್ಯವೂ ಕೂಡ ಆಗುತ್ತೆ. ಬೇಕಾದ ಹಿನ್ನೆಲೆಯನ್ನು ಇಷ್ಟು ವರ್ಣಿಸಿ ಅವನನ್ನ ಇಷ್ಟು ದೊಡ್ಡ ಶೌರ್ಯವಂತ ಅಂತೆಲ್ಲ ಹೇಳಿ ಅವನಿಗಿಂತ ಜಾಸ್ತಿ ಅವನು ಅವನ ತಮ್ಮ ಅಂತ ಹೇಳಿ ಕಡೆಗೆ ಸಾಯಿಸ್ಬಿಡ್ತಾರೆ. ಕುಂಭಕರ್ಣನ ಮಲಗುವ ತಾಣಕ್ಕೆ ಬಂದು ವಿರಂಚಿ ಶಾಪದ ವಿಚಿತ್ರ ಕೃತಿಯಿಂದ ವಿರಿಂಚಿ ಬ್ರಹ್ಮ ನಿದ್ದೆ ಮಾಡಿರುವಂತಹ ಅವನನ್ನ ವರ್ಣನಾತೀತ ಮಹತ್ಸರ್ಪರಜ್ಜಿ ಭ್ರಮೆಯ ಸದಸತ್ ಆತ್ಮಕ ಶ್ರೇಷ್ಠ ಸದಸತ್ ಮಾಯೆಯೋ ಸ್ಥಾವರವೋ ಜಂಗಮವೋ ಅವನ ಸ್ಥಿತಿ ನಿದ್ದೆ ಮಾಡಿದಾನೆ ಅದು ಒಂದು ರೀತಿ ಮೂರ್ಛಾ ಸ್ಥಿತಿ. ಸತ್ತವರು ಹಾಗೆ ಚೇಷ್ಟೆ ರಾಹಿತವಾಗಿರ್ತಾರಲ್ಲ, ಹಾಗೆ 6 ತಿಂಗಳ ನಿದ್ದೆ ಮಾಡಿದ ಅವನು ಕೂಡ ಹೀಗೇನೆ ಅದಕ್ಕೊಂದ್ ರೀತಿ ಕೋಮಾ ಸ್ಥಿತಿ ಅಂತ ಹೇಳ್ಬೋದಲ್ಲ. ಬಂಡೆಯೋ ಮೋಡವೋ ಸ್ಥಾವರವೋ ಜಂಗಮವೋ, ಸ್ಥಾವರ ನಿಂತಿರೋದು, ಜಂಗಮ ಓಡಾಡೋದು. ಕಾಣೆ ನಸುರನಲ್ಲಿ ನೆನೆದಂತೆ ನೆನೆದುದೇ ತೋರಂತೆ ನೆನೆದವರಿಗೆ ಅವನ ಬಗ್ಗೆ ಏನೇನು ಯೋಚನೆ ಮಾಡ್ತಾರೆ. ಅವನು ಸಾಧಾರಣ ಅಲೌಕಿಕ ವ್ಯಕ್ತಿ. ಪಂತಿಗಟ್ಟಿದರಲ್ಲಿ ಮಿಗಗಳಂ ಕಾಳ್ಬಂದಿಗಳಂ. ಅವನು ಎದ್ ಕೂಡ್ಲೇನೆ ಒಂದು ಕುರಿಯಿಂದ ಅವನು ಅಯ್ಯೋ ಹೊತ್ತಲ್ಲಿ ನಾವಂತೂ ಸರಿಯಾಗಿ ಸಂಧಿ ಮೂಲಗಳನ್ನು ಹುಡುಕಿ ಅಳಿಸ್ಕೊಳ್ಬಹುದು. ಅವನ ಕಣ್ಣಿಗೆ ಬಿದ್ದರೆ ಸಾವೇ ನಿಶ್ಚಿತ. ಅಷ್ಟು ಹಸಿವಾಗಿದೆ ಅವನಿಗೆ. ಆದ್ದರಿಂದ ರೆಡಿಯಾಗಿ ಇಟ್ಟಿದ್ದಾರೆ ಏನನ್ನ, ಸಾಲು ಸಾಲು ಪಂದಿ, ಕಾಡ ಪಂದಿ, ಕಾಳ್ ಕೋಣ, ದೃಢವಾದ ಕಾಡಿನ ಕೋಣಗಳು, ಕುರಿ, ಕೋಳಿ, ಗೂಳಿ, ಏನೇನ್ ಬರ್ತಾ ಎಲ್ಲ ಸೇರಿಸ್ಕೊಂಡು ಇತ್ಯಾದಿ ಸಾಲಾಗಿ ನಿಂತಿದೆ. ಅಂತ ಬಾಯಿ ಕೂಡ್ಲೇನೆ 1000 ಕೋಣಗಳನ್ನು ಬಾಯಿಗೆ ಹಾಕೋದಾದ್ರೆ ಆ ಬಾಯಿ ಎಷ್ಟು ದೊಡ್ಡದು, ಬಾಯಿನ ಯಜಮಾನ ಎಷ್ಟು ದೊಡ್ಡದು, ಹಾಗೆ ಬೆಟ್ಟ ಗಿಟ್ಟ ಅನ್ನಲ್ಲ, ಅದು ಚಿಕ್ಕ ಉಪಮೆ ಆಗುತ್ತೆ ಅಂತ ಕಾಣುತ್ತೆ. ಅಂತಹ ದೊಡ್ಡ ದೇಹ. ಚೆರಿಗೆಯಲ್ಲಿ ಚರು ಬೆಟ್ಟ ಬೆಳೆದುದು ಬಣ್ಣ ಕೂಳ್ ಅನ್ನ ಮಾಡಿದ್ದಾರೆ. ಎಷ್ಟು? ಒಂದೊಂದು ಬೆಟ್ಟದಷ್ಟು ಅನ್ನ, 1000 ಕೆಜಿ ಅನ್ನ ಒಂದು ತುತ್ತಿಗೆ. ಅದಕ್ಕೆ ಒಗ್ಗರಣೆ ಹಾಕಿ, ಅರಿಶಿನ ಹಾಕಿ ಬಣ್ಣದ ಅನ್ನಗಳು.
ಒರಲ್ಗಳು, ಕೂಗುಗಳು, ಅರಚುಗಳು, ಹೋಂಕಾರಗಳು, ಕೊಕ್ಕಗಳು ಎಬ್ಸೋದಕ್ಕೆ ಮಾರಿಗೂ ಕಿವಿಗೆ ಕರೆ ಕರೆಯಾಗುವಂತೆ ಮಾರಿಗೂ ಕೂಡ ಈ ಗಲಾಟೆಯನ್ನು ಕೇಳಿ ಗಾಬರಿಯಾಗಿ ಓಡೋಗ್ಬೇಕು. ಹಾಗೆ ಇವನನ್ನು ಎಬ್ಬಿಸ್ತಿದ್ದಾರೆ. ಒರಲ್ ಕೂಗುಗಳು ಮೆರೆದವು ನಿಶಾಚಿರನ ನಿದ್ದೆ ಭೂತಕ್ಕೆ, ನಿದ್ದೆ ಭೂತ, ನಿದ್ದ ಭೂತಿಗೆ ಸಿದ್ಧ ಬಲಿಯಾಗಿ ರೆಡಿಯಾಗಿಟ್ಟಿದ್ದಾರೆ. ನಿಶಾಚರನ ನಿದ್ದ ಭೂತಿಗೆ ಸಿದ್ಧ ಬಲಿಯಾಗಿ ಇಷ್ಟು ಪ್ರಾಣಿಗಳು ನಿಂತಿರುವಾಗ ತಮಶ್ಚರ ತಮೋ ಜಾಗೃತಿಗೆ ಮಾನಕ ಬೇಕು. ಹಂಡೆಯಲ್ಲಿ ನೊರೆ ನೊರೆ ಹೆಂಡ ನೊರೆಯಾಗಿ ಅಣಿಯಾಯಿತು. ಹೆಂಡ ಒಣಿಯಾಯಿತು. ಆಗ್ಲಾಗಿದ್ದಲ್ಲ, ಸಾವಿರಾರು ತಪ್ಪಲುಗಳಲ್ಲಿ ಬೇಡ, ಇನ್ನು ದೊಡ್ಡ ದೊಡ್ಡ ಗುರಾಣಿಗಳಲ್ಲಿ ಹೆಂಡ ತುಂಬಿಟ್ಟಿದ್ದಾರೆ. ಅದು ಕುಡಿದ್ರೆ ಒಂದ್ ಸ್ವಲ್ಪ ಮತ್ ಬರುತ್ತಲ್ಲ, ಕೋಪ ತಣ್ಣಗಾಗುತ್ತೆ, ಉದರಿ ಶಾಂತಿ ಆಗುತ್ತೆ. ಮೊದಲು ಆಮೇಲೆ ಇದು ಭಿನ್ನ. ಊದಿದವು ಕಹಳೆ, ಎದ್ದದು ಧೂಪ ಧೂಮ, ಧರ್ವಣಮಾನ ಓದಿದ್ದಾರೆ. ಈ ಮಂಗಳ ಕೆಲಸಗಳಿಗೆ ಶ್ರಾಮ ಗಾಯನ ಅಲ್ಲ, ಗಾಯನ ಹಾಕ್ಬೇಕು. ಯಾಕಂದ್ರೆ ತಂತ್ರ ಮಂತ್ರಗಳೆಲ್ಲ ಇರುವಂಥದ್ದು ಆ ವೇದದಲ್ಲಿ. ಅಥರ್ವ ಘೋಷವಾಯಿತು, ಎಬ್ಸಿದ್ರು. ದುರ್ಮಂತ್ರ ಕೋವಿದರು, ಬೊಬ್ಬೆ ಇಟ್ಟವು ಗಂಟೆ, ನಿಮಿರೆ ದಿಗ್ಗಜಕ್ಕೆ. ದಿಗ್ಗಜಗಳು ಏನಾಯ್ತು ಅಂತ ನಡುಕ್ತಾ ಇದ್ದಾವೆ. ಭೂಮಿಯನ್ನ 8 ಆನೆಗಳು ಹೊತ್ತಿದ್ದಾವೆ ಅಂತ ಆನೆಗಳು ನಡುಕ್ತಾ ಇವೆ. ಅವ ನಿಮಿರೆ ಜಗ ಭಯಂಕರವಾಯಿತು ಈ ನಿರ್ಘೋಷ. ಹೀಗೆ ಗಲಾಟೆ ಮಾಡಿ ಅವನನ್ನ ಎಬ್ಸಿದ್ರು. ಕೊನೆದುದು ತೂಗಿ ಬಹುಪಣ ಶೀರ್ಷಮಂ ಗದಾ ಭಯಂಕರವೆನ್ನುವಂತೆ ಶಿರೋಧಿ ಅಂದ್ರೆ ಕುತ್ತಿಗೆ, ಇನ್ನೊಂದು ಕುತ್ತಿಗೆಲ್ಲಿದ್ದೇನೆ ಅಲ್ಗಾಡಿಸ್ದ. ವ್ಯಾಳೋಗ್ರಮಂ ಮಿಳ್ಮಿಳನೆ ನೋಡಿತುರೆ. ವ್ಯಾಳ ಅಂದ್ರೆ ಹಾವು ಉಗ್ರವಾಗಿ ಮಿಳಿ ನೋಡುತ್ತಿರುವಾಗ ಬಿರುದು ಉಪ್ಪೆಂದು ಬಿಸಿ ಉಸಿರು ವಿಷಗಾಳಿಯಂ. ಬಿಸಿರು ಬಿಟ್ರೆ ವಿಷಗಾಳಿ ಗಾಳಿ ಕುಡಿದ 100 ಜನ ಅಲ್ಲೇ ತಪ್ಪಕ್ಕಂತ ಸಾಯ್ಬೇಕು. ಅದಕ್ಕೆ ಕಾರಣ ಅಂದ್ರೆ ಅವನ ದೇಹದಲ್ಲಿ 1000 ಭೂತಗಳು ಅಡುಕೊಂಡಿವೆ. 6 ತಿಂಗಳು ಅವನು ಉಪವಾಸ ಇದ್ದ ಜೊತೆಗೆ ಅವನು ಬಹಳ ತಂತ್ರ ಮಂತ್ರ ವಿಧಿ ಮಾಡಿದವನಾದ್ದರಿಂದ ಅವನ ದೇಹದಲ್ಲಿ ಅವನನ್ನು ರಕ್ಷೋದಕ್ಕೆ 10 ಬೇರೆ ಬೇರೆ ಜಾತಿ ಭೂತಗಳು ಸೇರ್ಕೊಂಡಿವೆ. ಆದ್ದರಿಂದ ಈ ವಿಷಗಾಳಿಯ ಮಾತನ್ನ ಕವಿ ತಂದಿದ್ದಾನೆ. ಉಪ್ಪೆಂದು ಬಿಸಿ ಉಸಿರು ವಿಷಗಾಳಿಯಂ ಸೀದುರುವುದು ಸಮೀಪ ಇದ್ದ ಜನಂ ಹರಹ ತಡ ಮಾಡದಿರ್ ಕಾಳ್ಕೋಣಮಂ ಪರಿಚಿ ಸಿದ್ಧವಾಗಲು. ರಕ್ತ ಸ್ಕೋರ್ತಿರ್ಬೇಕು, ಬಾಯ್ ಬಿಟ್ಕೂಡ್ಲೆ ನೆಕ್ಬೇಕು ಅವನು. ತಡ ಮಾಡದಿರ್ ತಡೆಯ ಬಲಿ ಕೊಳ್ಳುವುದೆಮ್ಮಂ. ನಾವು ಬಲಿ ಆಗ್ತೀವಿ ತಕ್ಷಣ ಕೊಡದೆ ಹೋದರೆ. ಪುರೋಹಿತನ ರೋದನಕ್ಕೆ ತಡಿತಲೆಯವನು ಕತ್ತಿಯಂ ಪಿಡಿದು ಕಡಿದನ ಕೋಣನಂ. ಆಯ್ತು, ಕತ್ತರಿಸಿ ಆಯ್ತು. ಸೊನ್ನೆಗಳಲ್ಲಿ ಹಟ್ಟು ತೊಡುಕೋಣ, ಬಂದೆಗಳಲ್ಲಿ ರಕ್ತವನ್ನು ಹಿಡಿದು ಕುಡಿದೋಕೆ. ದೊನ್ನೆನೋ ಪೆರ್ದೊನ್ನೆ ಅಂತ ಹೇಳಿದ್ದಾರೆ. ಪೆರ್ದೊನ್ನೆಗಳಲ್ಲಿ ಶೋಣಿತವನ್ನ ಅರ್ಪಿಸಿದರ ಮಂತ್ರವಾದಿಗಳಂತೆ ಚೆಲ್ಲಿದರು ಭಸ್ಮಮಂ ಭೂತ ಮಂದರ್ಧಾನಮಪ್ಪಂತೆ. ಇವ್ರ ಹತ್ರ ಬರದೇ ಇರೋ ಹಾಗೆ ಮೊದಲನೇ ಭೂತ ಬಹಿರಂಗವಾಗಿ ತಡೆದಾಗ ಆ ಭೂತಕ್ಕೆ ಕೊಟ್ಟದ್ದು ದೊನ್ನೆಗಳಲ್ಲಿ ಮೊದಲನೇ ಕೋಣದ ರಕ್ತ. ಅದು ಕುಂಭಕರ್ಣನಿಗಲ್ಲ, ಮೊದಲು ಈ ಭೂತಗಳಿಗೆ ಅರ್ಪಣೆ ಆಗ್ಬೇಕು. ಭೂತ ತೃಪ್ತಿ ಆದ್ಮೇಲೆ ಆ ದೆವ್ವ ತೃಪ್ತಿ ಆಗೋದು ಎದ್ಮೇಲೆ. ಇವು ಕಣ ಜಲ ಪಿಶಾಚೋತ್ಕರಂಗಳ್. ಪಿಶಾಚ ಉತ್ಕರ ಅದ್ರೊಳಗೆ ಶ್ರೇಷ್ಠ, ಸಿಕ್ಕಾಪಟ್ಟೆ ತೊಂದರೆ ಕೊಡುವಂತ. ಕಡಿದು ಚೆಲ್ಲಿದರ್ನೆತ್ತರಂ ನಾನಾ ಮೃಗಗಳು ಮರೆಯಾದವು, ಮರಳಿ ಮೂಡಿದವು. ಭೀಕರ ಪಕ್ಷಿ ರೂಪಗಳಂತೆ, ಪ್ರಾಣಿ ಆಕಾರದಂತೆ ವಿಧ ವಿಧವಾದ ಭೂತ ಚೇಷ್ಟೆಗಳು ಅವನ ದೇಹದಿಂದ ಹಮ್ಮಿ. ಇವು ಕಣ ಮೃತ್ತಿಕಾ ದೇವತೆಗಳ ಅನುಚರರ್. ಬಲಿಕುಡಿಂ ಪುರೋಹಿತಂ ಕೂಗಿತಿಹನ್. ಕಳಿಯದಿರು, ಲೇಟ್ ಮಾಡ್ಬೇಡ, ಕೊಲ್ಲುವುದು ಎಮ್ಮನ್. ಕುರಿ ಕೋಳಿ ಲಕ್ಕಮಂ ಕೆಡವು
ಕುರಿ ಕೋಳಿಗಳ ಲೆಕ್ಕ ಲಕ್ಕ ಲಕ್ಕ ಅಂದ್ರೆ ಲಕ್ಷ. ಬಿಕ್ಕಿದರ್ ಬೂದಿಯಂ ಕೂಗಿದರ್ ತಡೆ ಮಂತ್ರಮಂ ಮಾಯವಾದುದೇ ತಡ ಮತ್ತೊಂದೈತಂದುದು. ಈಗ ಮಂತ್ರಗಳನ್ನ ಹೇಳಿ ಮಂತ್ರ ಮಾಡಿ ಬೂದಿಯನ್ನು ಮೂತಿದ್ರೆ ಆ ಭೂತ ಮಾಯವಾಯಿತು, ಇನ್ನೊಂದು ಭೂತ ಬಂತು. ಏನು ತಮಾಷೆ ಹೇಳ್ತಿದ್ದಾರೆ, ನಾನು ಓದ್ತಾ ಇದ್ದೀನಿ. ಮಾಯವಾದುದೇ ತಡ ಮತ್ತೊಂದು ಎದ್ದುದೈ ಬಂತೈ ಕಾಣ್ಮಹಾದ್ಭುತಂ ಹೇಮಂತ ಸೂರ್ಯೋದಯಂ ತುಷಾರ ಪಟಮಂ ಪೃಥಿಲ ಪೃಥ್ವಿ ಮುಖದಿ ನೋಸರಿಸುವಂತೆ ವೃಕ್ಷಮಯ ಸಸ್ಯ ಸುಂದರ ಸಖ್ಯ ಶೃಂಗಮನ್ ವಯ್ಯನ ಮೈ ತೋರುವಂತೆ ಒಂದು ಭೂತ ಮೈ ತೋರಿತು ಅಂತ ಹೇಳಿದ್ರೆ ಕವಿ ತನ್ನ ಪ್ರತಿಭೆಯನ್ನು ಜಾಗೃತಗೊಳಿಸ್ತಾನೆ. ಹೇಗೆಂದರೆ ಒಂದು ಸುಂದರವಾದ ಪ್ರತಿಮೆಯನ್ನ ಅಲ್ಲಿ ಅಂಟಿಸಿದ್ದಾನೆ ನೋಡಿ. ಹೇಗೆ ಅಂದ್ರೆ ಪೂರ್ವ ದಿಕ್ಕಿನ ಎತ್ತರವಾದ ಸೌಧದ ಉನ್ನತದಲ್ಲಿ ಎತ್ತರವಾದ ಜಾಗದಲ್ಲಿ ಹೇಮಂತ ಋತುವಿನ ಸೂರ್ಯನ ಉದಯದ ತುಷಾರ ಪಟಮಂ. ಹೇಮಂತ ಆದ್ದರಿಂದ ತುಷಾರವೂ ಇರುತ್ತೆ. ತುಷಾರ ಅಂದ್ರೆ ಮಂಜು, ಮಂಜು ಹನಿಯ ಪಟ ಹರಡಿರುವಾಗ ಈ ಪೃಥಲ ಪೃಥ್ವಿ ಮುಖಕ್ಕೆ ಮುಖದ ನೋಸರಿಸೆ ಅದನ್ನು ಆವರಿಸುವಂತೆ, ಅಂದರೆ ಮಂಜಿನ ವಸ್ತ್ರವನ್ನ ಮುಖವಸ್ತ್ರವನ್ನ ಭೂತಾಯಿಗೆ ಮುಖಕ್ಕೆ ಆವರಣಗೊಳಿಸುವಂತೆ ಏನು ಹೇಳಕ್ಕೆ ಈ ಪ್ರತಿಮೆಯನ್ನು ಮುಂದೆ ಮಾಡ್ತಾ ಇದ್ದಾನೆ. ಮುಖದಿ ನೋಸರಿಸೆ ವೃಕ್ಷಮಯ ಸಸ್ಯ ಸುಂದರ ಸಹ್ಯಾದ್ರಿ ಗಿರಿ ಶೃಂಗವನ್ ಒಯ್ಯನೆ ಮೈ ತೋರುವಂತೆ ನೋಡಿತ್ತು ನೂರದಷ್ಟುನ್ನತವಾದ ವಿಗ್ರಹಂ ಕುಂದವ ಪ್ಲವಂಗದ ಕಪಿರೂಪದ ಒಂದು ಭೂತ ಕಾಣಿಸ್ಕೊಂತು. ಕಪಿರೂಪದ ಉಗ್ರತೆಗೆ ಬಡಿದುದು ಭಯಗ್ರಹಂ ನೆರೆದ ಸಾಕ್ಷಸ ನಿವಹಕರ ಕಳಲಕ್ಕೆ ಹಿಂಜರಿಯಲು ನೋಡ್ತಾ ಇದ್ದಾಗ ಬದುಕೊಳ್ತಾರೆ. ಯಾಕಂದ್ರೆ ಇಷ್ಟೊತ್ತು ಬೇಕಾದಷ್ಟು ತಿಂದಿದ್ದಾರೆ ಏಟನ್ನ ಕಪಿಗಳಲ್ಲಿ. ಇದು ಹೊಸರು ಆ ರೀತಿಯಲ್ಲಿ ಬಂದಿದೆ. ಗೆರ್ರನೆ ತಿರುಗಿಸುತ್ತ ಕಣ್ಣಾಲಿಯಂ ಕಡಿದು ಕೊಚ್ಚಿ ಹೊರಗಿಡತ್ತು ಗೃಹ ಗೃಹ ಮಹಾಧ್ವನಿಗಳಂ ಪ್ರತಿಧ್ವಾನಂ ಪುಯ್ಯಲಿಚ್ಛೆ. ಮನೆಗಳಲ್ಲಿ ಪ್ರತಿಧ್ವನಿ ಬರುವಷ್ಟು ಜೋರಾಗಿ ಈ ದೆವ್ವ ಕಿರ್ಚ್ಕೊಂಡು ಪುಯ್ಯಲ್ಚೆ ಅಂದ್ರೆ ಕುಯ್ಯಲಿಟ್ಟಿತು. ಇದು ಗಣ, ಅದರ ಹೆಸರೇ ಕುಂಭಿಕಾ ದೂತಂ. ದೂತ ಅಲ್ಲ ಭೂತ, ಕುಂಭಿಕಾ ಅಂತ ಅದರ ಹೆಸರು. ತಡೆ ತಡೆ ಕಡಿತಲೆಯ ಕುಂಬಾರ ಕಡಿಯದಿರ್ ಕಡಿಯದಿರ್ ಕಡಿಮಿಡಿಯ ಪರ್ಪಂದಿಯಂ. ಇದು ಸಾಧಾರಣ ಭೂತ ಅಲ್ಲ, ಕಡಿಬೇಡ್ಕಣೋ, ಪೀಸ್ ಪೀಸ್ ತಿನ್ನಲ್ಲ, ಅದು ಇಡೀ ಇಡೀ ತಿನ್ನುತ್ತೆ. ಈ ಭೂತ ನಂಗೆ ಗೊತ್ತು, ಚೇಷ್ಟೆ ಭೂತ ಇಡೀ ಇಡೀ ಹಂದಿಯನ್ನ ನೋಕಿ ಆಗ ಶಾಂತವಾಗಿ ಹೋಗುತ್ತೆ. ಎಲ್ಲಾ ಭೂತಗಳು ಹೋದ್ಮೇಲೆ ಭೂತರಹಿತವಾದ ಈ ದೇಹಕ್ಕೆ, ಕುಂಭಕರ್ಣದ ದೇಹಕ್ಕೆ ಶಾಂತಿ ಮಾಡಬೇಕು. ಏನ್ ಚೆನ್ನಾಗಿದೆ ಕಲ್ಪನೆ ನೋಡಿ, ಚೆನ್ನಾಗಿದೆ. ಹೇಗ್ ಕಟ್ ಮಾಡಿ ಹಾಕ್ಬಿಡಕೋಣ, ಇಡೀನೇ ಕೊಡೋ ಅನ್ನುವಾಗ ಅದು ಎಷ್ಟು ಹಸ್ತಿದೆ, ಅದಕ್ಕೆ ಏನ್ ಬೇಕಾಗಿದೆ ಅನ್ನೋದ್ರ ಒಂದು ಸುಂದರವಾದ ಕಲ್ಪನೆ ಧ್ವನಿ ನಮಗೆ ಮುಟ್ಟಿಸ್ತಾರೆ. ಕೊಡಮಿಡಿಯ ಪೆರ್ಬಂದಿಯಂ ಪರಿಪಂದಿಯಲ್ಲ ಪೆರ್ಬಂದಿಯಂ. ಕಡಿಯೇ ಬೆರಳುದ ಗಂಜಲಿಗೆ ಕುಡಿಯುವುದೋ ನಿನ್ನ ನೆತ್ತರ. ಒಂದು ವೇಳೆ ನೀನ್ ಇಡೀ ಕೊಡ್ಲಿಲ್ಲ, ನಾನು ಹಸದ ಭೂತಕ್ಕೆ ಒಂದು ಪೀಸ್ ಕೊಟ್ರೆ, ಈ ಕಾಲ್ ತಗೋ, ಈ ಕೈ ತಗೋ, ಇನ್ನು ಆರ್ಗತ್ತೆ ಕೊಟ್ರೆ ಕೊಡಕ್ಕೊಂದು ನಿನ್ನನೆ ಹುಷಾರು. ಇದು ಕಾಳ್ ಪಂದಿಗಳನ್ನೆತ್ತಿ ಕಾಡಿನ ಪಂದಿ ತುಯ್ದು ಎಸೆಯೇ ಕೊಡದೆಯೇ ಇಳಿಸುದ ಮಹಾಮರ್ಕಟಂ ಹೆಸರೆ. ಅದು ಸಾಚು ಮರ್ಕಟ ಭೂತದಲ್ಲಿ ವೇಷದಲ್ಲಿ ಬಂದಿರುವ ಭೂತ ಕೋತಿ ಕಾಚಿಡ್ಕೊಂಡು ತುಳುಕಂತ ಕಾಳ್ ಪಂದಿಯನ್ನ ನುಂಗಿತು. ಕೊರಳ್ ಮುರಿದು ಬಲವರಾಹನ ರುದಿರ ಮದಿರೆಯನ್ನ ಹೆಂಡ. ಎಂತ ಹೆಂಡ ಇದು? ರಾಹನ ರುದಿರ, ಕಾಡಿನ ಹಂದಿಯೊಂದರ ರಕ್ತವನ್ನ ಹೀರಿ ಹೆಂಡ ಕುಡಿಯುವಂತೆ ಆ ಕೋಡಗ ಕುಡಿಯಿತು. ಕಾಯಿನ ಬಿಲಕ್ ಹಿಂಡಿತು. ನಮ್ ಬಾಯಿ ಆದ್ರೆ ಸ್ವೀಕಾರ ಮಾಡೋದಕ್ಕೂ ಒಂದು ಲಿಮಿಟ್ ಇರ್ತದೆ.
ಒಂದ್ ಲೋಟ 2 ಲೋಟ ಒಂದ್ ಚೊಂಬು ನೀರು ಕುಡ್ದ ಬಾಟ್ಲಿ ನೀರು 2 ಲೋಟ ಹಾಕ್ತೀವಿ. ಅದಕ್ಕೆ ಹೆಚ್ಚು ಕುಡಿಯಕ್ಕಾಗಲ್ಲ. ಆದ್ರೆ ಇದು ಬಾಯೆಲ್ಲ ಕುಡಿತಾ ಇರೋದು ಇದೊಂದು ಆಗಿಲ್ಲ. ಬಾಯಿ ಚಿಕ್ಕದಾದ್ರು ಒಳಗೆ ದೊಡ್ಡದಾದಂತಹ ಗಿಲ. ಅದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಒಂದ್ ಹಂಡೆ ನೀರು ಕುಡಿಯೋಷ್ಟು ದೊಡ್ಡದಾಗಿರೋ ಹೊಟ್ಟೆ ಆ ಭೂತದ್ದು. ಈ ಕಾಣಕ್ ಸಿಕ್ಕೋದಲ್ಲ. ಆದ್ರಿಂದ ಈ ಮಹಾಪ್ರತಿಭೆಯಿಂದ ಕಲ್ಪನೆಯಿಂದ ಚಿತ್ರಿಸಬೇಕಾದ್ದೇ ಹೊರತು ಅದು ಶ್ರೀ ಕುವೆಂಪುಗೆ ಮಾತ್ರ ಸಾಧ್ಯವಾಗುವಂತಹದ್ದು. ನಮಗೆಲ್ಲ ಫೋನ್ನಲ್ಲಿ ಇದೆಲ್ಲ ಇಲ್ಲ. 275ಕ್ಕೆ ಹೋಗ್ತೀನಿ. ಏಳೋ ಲಂಕಾರಕ್ಷಕನೇ. ಈಗ ಅಷ್ಟು ಆದ್ಮೇಲೆ ಈಗ ಅವನನ್ನು ಎಬ್ಸಿ ಅವನಿಗೆ ಸಾಲ್ ಕಟ್ಟಿದಾರಲ್ಲ ಅದನ್ನ ಭಕ್ಷೋದಕ್ಕೆ ಕುಡಿಯೋದಕ್ಕೆ ಕೊಡ್ಬೇಕು. ಅದಕ್ಕೆ ಮುಂಚೆ ಈಗ ಅವನನ್ನ ನಿಧಾನವಾಗಿ ತಿವಿದು ಎಬ್ಬಿಸ್ತಾರೆ. ತಿವಿದು ಅಂದ್ರೆ ಕೈನಲ್ಲಲ್ಲ, ಬೆರಳಲ್ಲ, ಕತ್ತಿಯೊಳಗೆ. ಏಳೋ ಲಂಕಾರಕ್ಷಕನ ಏಳೋ ರಿಪು ಯಮ ಶಿಕ್ಷಕನ ಏಳೋ ಜಗದ್ಗರ್ವ ಭಕ್ಷಕನೇ. ಭೀತಿ ಮುತ್ತಿದೆ ಲಂಕೆಯನ್ನ, ಮುತ್ತು ತುತ್ತುಗೊಳ್ಳಲು ಸುತ್ತಿ ಕಾದಿದೆ. ಮಾತುಗಳು ಒಂದೊಂದು ಎಷ್ಟು ಚೆನ್ನಾಗಿದೆ. ಯಮದೇವನು ತುತ್ತುಗಳನ್ನಾಗಿ ನುಂಗುವುದಕ್ಕಾಗಿ ಲಂಕೆಯನ್ನ ಮುದಿ ಮುದಿ ಹೇಳೋ, ರಕ್ಷಿಸುವುದಕ್ಕಾಗಿ ಹೇಳೋ. ಏಳು ರಿಪು ಪ್ರಾಣವಾರ್ತಿಯಂ ಶೋಷಿಸಲ್. ಪ್ರಾಣವೆಂಬ ವಾರ್ತಿ ಸಮುದ್ರವನ್ನ ಶೋಷಿಸಲ್ ಟ್ರೈ ಮಾಡಲು. ಪೋಷಿಸಲ್ ದೈತ್ಯ ಗೌರವ ರೂಪಿಯಂ ಲಂಕೆಯಂ. ಹೀಗೆ ಕೂಗಿ ಅವನನ್ನು ಎಬ್ಬಿಸಿದಾಗ ಕಣ್ಣಿಟ್ಕೊಂಡು ನಿಧಾನಕ್ಕೆತ್ತು. ಇನ್ನು 4 ತಿಂಗಳು ಬಾಕಿ ಇರುವಾಗಲೇ ಯಾಕೆ ನನ್ನ ಎಬ್ಸಿದ್ದು ಗಟ್ಟಿಯಾಗಿ ಕೂಗ್ತಲೇನೆ ಆಗ್ಬಿಡ್ತಾನೆ. ತಿಮಿರ ಭಾನು, ದೈತ್ಯ ತಿಮಿರ ಭಾನು, ಬೆಳಗ್ಗೆ ಕುಕ್ಕೆಗಳಿಯೇ ಮೃಗ ಪಕ್ಷಿ ಪಕ್ಕ ಪರಿಮಳ ಪನ್ನ ಕಲಾನ್ನಂಗಳಿ. ಕಲಾ ಅಂದ್ರೆ ಮಾಂಸ. ನಾನು ಪಕ್ವಾನ್ನ ಕೌತ್ಕೊಂಡ್ಬಿಟ್ರೆ ನನಗಿಷ್ಟ ಅಂತ ಅಲ್ಲಿ ಪಕ್ವಾನ್ನಲ್ಲಪ್ಪ. ಅವನು ಹೀಗೆ ಇಟ್ಕೊಂಡು ಅನ್ನೋದ್ರೊಳಗೆ ಯಾಕೆ ನೆಪ್ಸಿದ್ರೆ ಕೇಳೋದ್ರೊಳಗೇನೆ ರೆಡಿಯಾಗಿತ್ತಲ್ಲ ಸಾಲಾಗಿ ಹೆಣೆದ ಪೆಡಿಗೆ ಕುಕ್ಕಿಗಳು. ಹೆಡಿಗೆ ತಾನೆ ಮಣ್ಣು ತುಂಬ ಪರ್ಸೋ ದೊಡ್ಡ ದೊಡ್ಡ ಕುಕ್ಕಿಗಳು. ಅದಕ್ಕೆ ಕುಕ್ಕಿ ಅಂದ್ರಾಗಲ್ಲ, ಹೆಡಿಗೆ ಅನ್ಬೇಕು. ಹೆಣೆದ ಪೆಡೆಗೆ ಕುಕ್ಕಿಗಳು ಇಡಿಗೆ ಏನನ್ನ ಮೃಗ ಪಕ್ಷಿ ಪಕ್ವ ಪರಿಮಳದ ಫಲಾನ್ನಂಗಳಂ. ತಡಕಿದರು ರಾಕ್ಷಸನ ಮುಂದೆ ರಾಶಿ ಹಾಕಿದ್ರು, ಇನ್ನು ಬಾಗಿ ಹಾಕಿಲ್ಲ. ಬೆಳಕು ಅಂದ್ರೆ ಒಟ್ಟಾಗಿ ಸೇರಿಸು. ಅಡಕಿದ್ದಾರೆ ಸಾಲ್ ಮೆರೆ ಕಾಲ್ಮಣೆ ಯೋಳಿಗಳು. ದೈತ್ಯ ಕ್ಷುಧಾ ಸಂತುಷ್ಟಿಯಂ. ಮೇಣ್ತೃಷೆಗೆ ನೆರೆದವೈ ಭಾಂಡಗಳು. ದೊಡ್ಡ ಭಾಂಡ ಅಂದ್ರೆ ದೊಡ್ಡ ಪಾತ್ರೆಗಳು. ಮತ್ತೇನು ಹಿಂಡೀರಮಯ ಸುರೆಯ. ಆ ಭಾಂಡಗಳಲ್ಲಿ ಸುರೆ ಹೆಂಡ. ಕ್ಷಾಮ ಸುಭಿಕ್ಷಮಂ ಸಂಧಿಸಿದ ಬೋಲಾಯಿತು. ಕ್ಷಾಮ ಕಾಲದಲ್ಲಿ ಯಾರೋ ಪುಣ್ಯಾತ್ಮರು ಒಂದು ಮನೆ ಕಟ್ಟಿಸಿ ಆ ಮನೆ ಮುಂದೆ ಆದಂತ ಆಹಾರವನ್ನು ಹಂಚಾರಂತೆ ಅಂದ್ರೆ ಕ್ಷಾಮಕಾಲದ ಹಸಿದ ಜನಕ್ಕೆ ಸಂತೋಷ ಆಗುತ್ತೆ. ಹಾಗೆ ಇವನಿಗೂ ಕೂಡ ಆ ಹೊಟ್ಟೆಯ ಕ್ಷಾಮವನ್ನ ಹೋಗಿ ಸುಭಿಕ್ಷ ಉಂಟಾದಂಗಾಯಿತು. ಹೇಗೆಂದ್ರೆ ಕುಡಿಯೋಕೆ ತಿನ್ನೋಕೆ ತುಂಬಾ ಸಿಕ್ತು. ಕುಡಿದು ತಿಂದು ಹೇಗಿದನ್ ನಡುವೆ ನಲ್ಮಮ್ಮಿಗೆ ಎಂದು ಗಹಗಾಯಿಸಿ ಕೂಗಿದನ್. ಆನಂದದ ತೃಪ್ತಿಯ ಕೂಗು. ಖುಷಿ ಆಯ್ತು. ಈಗ ಹೋಗಿ ಅವನತ್ರ ಮಾತಾಡಿಸ್ಬೋದು. ಇಲ್ಲಿವರೆಗೆ ಮಾತಾಡ್ಸೋಂಗಿರ್ಲಿಲ್ಲ. ಮಿಗತನವ ಮೀರ್ತು ಅದರಿ ಮೂಡಿ ಬಂದವ ಮನುಷ್ಯತೆಯ ಮನದ ತುಷತಾಂ. ಈಗ ಮನುಷ್ಯತೆಯ ಅನುಭವ ಸಮಯವದ ಸರಿ ಎಂದು ಇದೇ ಟೈಮ್ ಅಂತ ಹತ್ತಿರ ಬಂದು ಕೈ ಮಿಗಿದು ಯುಪಾಕ್ಷನ್ ಪೇಳಿದನ್. ಕಡೆಗಂಚಿ ಏಕೆ ಸಿದಿರಿ ಎಂದು ಪ್ರಶ್ನಧ್ವನಿಗೆ ಸಡತು ಉಚ್ಚರಿಸಿದನ್. ಭಿನ್ನಯಿಸು ಕಣ್ಮುಚ್ಚಿ ಜಾನಿಸಿ ವಿಭೀಷಣಂ ಲಂಕೆಯಂ ತುರದನೆ. ಹಾಗಾದರೆ ಲಂಕೆ ಸಾಯಿತು.
ಆಕಾರದ ಬೃಹತ್ ದೇಹ ಆದ್ರೂ ಮಂಡೆ ಕಾಲಿನ ತಿಳ್ಕೊಬೇಡಿ. ಅಪಾರ ಚತುರನಾಗಿದ್ದಾನೆ, ನ್ಯಾಯಾನ್ಯಾಯ ವಿವೇಕವನ್ನ ತಿಳಿದವನಾಗಿದ್ದಾನೆ, ಧರ್ಮಿಷ್ಠನಾಗಿದ್ದಾನೆ. ಸೀತೆಯನ್ನ ತಂದದ್ದು ಕೇಳಿ ಅವನು ಒಪ್ಪಿಗೆ ಕೊಡೋದಿಲ್ಲ. ವಿಭೀಷಣ ಅಷ್ಟೇ ಜಾಣ, ಅದೇ ಕರ್ತವ್ಯಕ್ಕಾಗಿ ಯುದ್ಧ ಮಾಡ್ತಾನೆ, ಅವನಂಗೆ ಸಭಾತ್ಯಾಗ ಮಾಡೋದಿಲ್ಲ ಅನ್ನೋದು ಬೇರೆ ಮಾತು. ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಕಣ್ಮುಚ್ಚಿ ಚಿಂತಿಸಿ ವಿಭೀಷಣ ಹೋದನೆ, ಹೋಯಿತು ಲಂಕೆ ಜೀವ ಅರ್ಧ ಹೋಯಿತು. ಮಹಾತ್ಮಂ ಮಹಾಪಾರ್ಶ್ವನಳಿದನೆ, ಮುಕ್ಕಾಲ್ ಭಾಗ ಹೋಯಿತು. ಮಲಗಿದ ಅವಧಿ ತುಂಬುವ ಮುನ್ನಂ ಎದ್ದನೆ, ಮಲಗಿದವನ್ ನಾನನ್ನ ಕೈ ಮುಗ್ಗಕ್ಕೆ ಮುಂಚೆ ನನ್ನನ್ನು ಎಬ್ಸಿದ್ರ 90% ಸಾಯ್ತು. ಈ ಒಂದೊಂದು ಲಂಕೆಯ ವಿನಾಶದ ಮೆಟ್ಟಲುಗಳು 3 ಮೆಟ್ಟ ಹತ್ತಿ ಆಯಿತು. ಅವಧಿ ತುಂಬುವಕ್ಕೆ ಮುನ್ನ ಎದ್ದನೆ, ಎದ್ದೆನೆ ಅಲ್ಲ, ಇನ್ನೊಬ್ರು ಹೇಳದಲ್ಲ, ತಾನೆ ಎದ್ದೆನೆ. ಸಾಲ್ಗುಮಿ ಮೂರೆ ಕೇಡುಗಳು ಎಂಬ ಲಂಕಾ ವಿನಾಶಕ್ಕೆ ಅಂತ ಹೇಳಿ ಆಯ್ತು, ನಾನು ಬರ್ತೇನೆ. ರಥವನ್ನು ಸಿದ್ಧ ಮಾಡಿ ಆ ರಥದಲ್ಲಿ ನಾನು ರಾವಣನ ಮನೆಗೆ ಬಂದು ಅವನಿಂದ ಎಲ್ಲ ಹಿಡಿಕೆಯನ್ನು ಪಡೆದು ರಣದ ಸಿದ್ಧತೆಯನ್ನು ಮಾಡಿ ನಾನು ಓರ್ವನೇ ಸಮಸ್ತ ವಾನರ ಸೈನ್ಯವನ್ನು ಗೆದ್ದು ಲಂಕೆಗೆ ವಿಜಯವನ್ನು ತಂದು ಕೊಡ್ತೀನಿ ಅಂತ ಹೇಳಿ ತಾನು ಒಂದೇ ಮನಸ್ಸಿನಿಂದ ಯುದ್ಧಕ್ಕೆ ಒಪ್ಕೊಂಡು ಹೊರಡ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಮಾತುಗಳನ್ನು ನಿಲ್ಲಿಸ್ತೇನೆ. ಆರ್ತಾನಾಂ ಅರ್ಥಹಂತಾರಂ ಭೀತಾನಾಂ ಭಯನಾಶಕಂ. ರಾಮಚಂದ್ರನ ಪ್ರಾರ್ಥನೆಯೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಆರ್ತಾನಾಂ ಬೇಡುವವರನ್ನ, ಅರ್ಥಿಹಂತಾರಂ ಅವರ ಬೇಡಿಕೆಯನ್ನು ಹೋಗಲಾಡಿಸುವವನು, ಹಾಗೆ ಆರ್ತಾನಂ ದುಃಖದಿಂದ ಬೇಡುವವರು ಅಂತ. ಆರ್ತರ ದುಃಖಿಗಳ ಅತಿ ದುಃಖವನ್ನ ಹಂತಾರಂ ಕೊಲ್ಲುವವನು. ಭೀತಾನಾಂ ಭಯನಾಶಕಂ ದಿಸತಾಂ ಕಾಲದಂಡಂ ತ್ವಾಂ, ಶತ್ರುಗಳಿಗೆ ಕಾಲದಂಡ ರಾಮಚಂದ್ರಂ ನಮಾಮ್ಯಹಂ. ಇಲ್ಲಿಗೆ ನಿಲ್ಲಿಸ್ತೇನೆ. ಬಂಧುಗಳೇನಾದರೂ ವಿಚಾರ ಮಾಡಿದ್ರೆ ದಯವಿಟ್ಟು ಹೇಳಬೇಕು.